ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ 10. ನಾನು ಹರೀಶ್ ನಾಗರಾಜು. ಕೊರೋನಾ ಕಾಡ್ತಾ ಇದೆ, ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಸೋಂಕು ಜಾಸ್ತಿ ಆಗ್ತಾ ಇದೆ. ಕಂಟ್ರೋಲ್ ಮಾಡಬೇಕು. ಎಲ್ಲಿ ತನಕ ಔಷಧಿ ಬರಬೇಕು? ಕೊರೋನಾಗೆ ಆಗಿದ್ರೆ ಔಷಧಿ ರೆಡಿ ಆಗ್ತಾ ಇದೆಯಾ? ಬಲು ಬೇಗ ಲಸಿಕೆ ಸಿಕ್ಕೇ ಬಿಡುತ್ತಾ? ಹಾಗಿದ್ರೆ ರಣ ಮರಣಕ್ಕೆ ಬೀಳುತ್ತಾ? ಎಲ್ಲದಕ್ಕೂ ಫುಲ್ ಸ್ಟಾಪ್. ಈ ಹೊತ್ತಿನ ಸ್ಪೆಷಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊರೋನಾ ಕಿಕ್ಔಟ್ ಟ್ರ್ಯಾಕಿಂಗ್ ಮೆಡಿಸನ್. ಸುಮಾರು 1 ತಿಂಗಳಿನಿಂದ ಎಲ್ಲರ ಬಾಯಲ್ಲೂ ಓಡಾಡ್ತಿರುವ ಮತ್ತು ಎಲ್ಲಾ ಕಡೆ ಕೂಡ ಮಾತು ಕೇಳಿ ಬರ್ತಿರೋದು, ಇಲ್ಲೆಲ್ಲೋ ಹೈದರಾಬಾದು, ಅಲ್ಲೆಲ್ಲೋ ಪುಣೆ, ಇನ್ನೆಲ್ಲೋ ಡೆಲ್ಲಿ ವ್ಯಾಕ್ಸಿನ್ ತಯಾರಾಗ್ತಾ ಇದೆ, ಬಂದೇ ಬಿಡುತ್ತೆ ಆಗಸ್ಟ್ಗೆ ಅಂತ ಮೊದಲ ಬ್ರೇಕಿಂಗ್ ನ್ಯೂಸ್ ನೋಡಿ. ಹಾಗಿದ್ರೆ ಎಲ್ಲಿಗೆ ಬಂತು ಈ ಕೊರೋನಾ ವ್ಯಾಕ್ಸಿನ್ ಕತೆ? ಮನುಕುಲ ಮಹಾನಿರೀಕ್ಷೆಯ ಮದ್ದಿನ ಕತೆ ಏನಾಗ್ತಾ ಇದೆ? ಬಳಕೆಗೆ ಯಾವಾಗ ಸಿಗುತ್ತೆ ಈ ಸಂಜೀವಿನಿ ಲಸಿಕೆ? ಮೊದಲ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಲಸಿಕೆಯ ಶೋಧ ಎಲ್ಲಿ ತನಕ ಬಂತು? ಅಪ್ಡೇಟ್ಸ್ ಏನು? ಮನುಕುಲದ ಬಳಕೆಗೆ ಯಾವಾಗ ಸಿಗಬಹುದು? ಭಾರತದಲ್ಲಿ, ಕರ್ನಾಟಕದಲ್ಲಿ ಎಲ್ಲಿವರೆಗೂ ಬಂದಿದೆ ಅದರ ಪ್ರಯೋಗಗಳು? ಪ್ರಯೋಗ ಯಾವ ಹತ್ತಕ್ಕೆ ಬಂದು ನಿಂತಿದೆ? ಕೊರೋನಾ ಮದ್ದಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನನ್ನ ಕೊಲೀಗ್ಸ್ ಎಲ್ಲ ಟ್ರ್ಯಾಕ್ ಮಾಡಿದ್ದೀವಿ. ಅದನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಪ್ರಯತ್ನ ನ್ಯೂಸ್ 18 ಸ್ಕ್ರೀನ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಶುರುವಾಗ್ತಾ ಇದೆ. ಕೊರೋನಾ ಮದ್ದಿನ ಡೀಟೇಲ್ಸ್ ಕೆಲವೇ ಕ್ಷಣದಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ಆ ಎಕ್ಸ್ಕ್ಲೂಸಿವ್ ಮಾಹಿತಿ ತೆರೆದುಕೊಳ್ತಾ ಇದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಲಸಿಕೆ ಅಂದ ತಕ್ಷಣ ನಮಗೆ ಈಗ ನೆನಪಾಗ್ತಿರೋದು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ. ಏನು ಅಂತೀರಾ? ಬಂತು ನೋಡಿ ಬ್ರೇಕಿಂಗ್ ನ್ಯೂಸ್. ಕೊರೋನಾ ವೈರಸ್ಗೆ ತಯಾರಾಗ್ತಾ ಇದೆ ಆ ಲಸಿಕೆ. ವಿಶ್ವದಾದ್ಯಂತ ಭರವಸೆ ಮೂಡಿಸಿದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಲಸಿಕೆಯ ಪ್ರಯೋಗ 3ನೇ ಹಂತದಲ್ಲಿದೆ. ಬ್ರೇಕಿಂಗ್ ನ್ಯೂಸ್. ಇಡೀ ಜಗತ್ತಿನ ಮುಂದಿರುವಂತಹ ಈ ಕ್ಷಣದ ಏಕೈಕ ಸವಾಲು, ಸುಮಾರು 200ಕ್ಕೂ ಹೆಚ್ಚು ದೇಶಗಳಲ್ಲಿ ಅಂದರೆ ಲಸಿಕೆಯನ್ನ ಯಾರು ಅತ್ಯಂತ ಪ್ರಯೋಗಶೀಲವಾಗಿ ಕಂಡುಹಿಡಿತಾರೆ ಮತ್ತು ಯಾರಿಗೆ ಎಷ್ಟು ಎಫೆಕ್ಟಿವ್ ಆಗಿ ಆ ಮೆಡಿಸಿನ್ ಕಂಡುಹಿಡಿತಾರೆ ಅಂತ. ಸೊ ಹಾಗಾಗಿ ವಿಶ್ವದಾದ್ಯಂತ ಎಲ್ಲರೂ ಕೂಡ ಈ ಪ್ರಯೋಗವನ್ನು ಮಾಡ್ತಿದ್ದಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ನೋಡಬೇಕಾಗಿದ್ದೀಗ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಲಸಿಕೆಯ ಪ್ರಯೋಗ. 3ನೇ ಹಂತದಲ್ಲಿ ಈ ಕೊರೋನಾ ವೈರಸ್ ಲಸಿಕೆ ಪ್ರಯೋಗ ಮಾಡ್ತಿದ್ದಾರೆ. ಸೌತ್ ಆಫ್ರಿಕಾದಲ್ಲಿ ಶುರುವಾಗಿದೆ ಈ ಪ್ರಯೋಗ. ಇಲ್ಲಿ ಯಶಸ್ವಿ ಆದರೆ ವಿಶ್ವದಾದ್ಯಂತ ಟ್ರೀಟ್ಮೆಂಟ್ಗೆ ಮೆಡಿಸಿನ್ ಸಿಗುತ್ತೆ. 2,000 ಜನರ ಮೇಲೆ ಶುರುವಾಗಿದೆ ಈ ಪ್ರಯೋಗ. ವಿಶ್ವಕ್ಕೆ ಭರವಸೆಯನ್ನು ಮೂಡಿಸಿದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ. ಆಕ್ಸ್ಫರ್ಡ್ ವಿವಿಯಿಂದ 3ನೇ ಹಂತದ ಪ್ರಯೋಗ ಶುರುವಾಯಿತು. ಈಗಾಗಲೇ 4 ಲಕ್ಷ ಕೊರೋನಾ ಸೋಂಕಿತರು, ಐ ರಿಪೀಟ್, ಈಗಾಗಲೇ 4 ಲಕ್ಷ ಕೊರೋನಾ ಸೋಂಕಿತರು ಇಲ್ಲದವರನ್ನ ಆಯ್ಕೆ ಮಾಡಿ, ಅಂದರೆ ಸೋಂಕು ಇಲ್ಲದವರನ್ನು ಆಯ್ಕೆ ಮಾಡಿ ಈ ಪ್ರಯೋಗ ಮಾಡ್ತಿದ್ದಾರೆ. ಸೌತ್ ಆಫ್ರಿಕಾ ಪ್ರಯೋಗದತ್ತ ಈಗ ಇಡೀ ದೇಶದ ಚಿತ್ತ. ಏನಾಗುತ್ತೆ ಈ ಪ್ರಯೋಗದಿಂದ? ಗುಡ್ ನ್ಯೂಸ್ ಆಚೆಗೆ ಬರುತ್ತಾ? ಅದಾದ್ಮೇಲೆ ಅಫ್ಕೋರ್ಸ್ ಅಪ್ರೂವ್ ಆದಮೇಲೆ ದೇಶ ವಿದೇಶಗಳಿಂದ ಬೇಡಿಕೆಗೆ ಬರುತ್ತೆ, ಸಾರ್ವಜನಿಕ ಉಪಯೋಗಕ್ಕೆ ಬರುತ್ತೆ. ಅಲ್ಲಿಗೊಂದು ದೊಡ್ಡ ಮಟ್ಟದ ನಿರಾಳತೆ ಇಡೀ ಜಗತ್ತಿಗೆ. ನವೆಂಬರ್ನಲ್ಲಿ ಸೌತ್ ಆಫ್ರಿಕಾ ಫಲಿತಾಂಶ. ಸೊ ಹಾಗಾಗಿ ವರ್ಷಾಂತ್ಯಕ್ಕೆ ಅಥವಾ 2021ರ ಮೊದಲ ಭಾಗದಲ್ಲಿ, ಜನವರಿಗೋ ಫೆಬ್ರವರಿಗೋ ಮಾರ್ಚ್ಗೋ ಫಸ್ಟ್ ಕ್ವಾರ್ಟರ್ನಲ್ಲಿ ಈ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಅತಿ ವೇಗವಾಗಿ ಪ್ರಯೋಗ ನಡೆದಿರೋದ್ರಿಂದ ಹೊರಗೆ ಬರುವ ಎಲ್ಲ ಲಕ್ಷಣಗಳು ಇವೆ. ನೀವು ನ್ಯೂಸ್ ನೋಡ್ತಿರೋರು ಇನ್ನೇನು ಬಂತಲ್ಲಪ್ಪ ಆಕ್ಸ್ಫರ್ಡ್ ಅವರು ಎಲ್ಲ ಸಕ್ಸಸ್ ಆಗ್ಬಿಟ್ರೆ ಮುಂದಿನ ತಿಂಗಳು ಬಂದ್ಬಿಡುತ್ತೆ ಅಂತೆಲ್ಲ ಅನ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅದು ಮೇಲಿಂದ ಮೇಲೆ ಹಲವಾರು ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗಳಲ್ಲೆಲ್ಲ ಇದು ನಿರಂತರವಾಗಿ ಪ್ರಯೋಗ ಆಗುತ್ತೆ. ಅದಾದ ನಂತರ ನವೆಂಬರ್ ಡಿಸೆಂಬರ್ನಲ್ಲಿ ಫೈನಲ್ ಅಪ್ರೂವಲ್ ಆಗಿ ಹೊರಗೆ ಬರೋ ಪ್ರಯತ್ನ ನಡೆದರೆ ಇಡೀ ಜಗತ್ತಿಗೆ ಆಗ ಜನವರಿಗೋ ಫೆಬ್ರವರಿಗೋ ಮಾರ್ಚ್ಗೋ ಇದು ದೊರೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನಲ್ಲಿಂದ ಭಾರತದ ಕತೆಗೆ ಬರೋಣ. ಈಗ ಮೊದಲ ಬ್ರೇಕಿಂಗ್ ನ್ಯೂಸ್. ಭಾರತದಲ್ಲೂ ಕೂಡ ಭರವಸೆಯನ್ನು ಮೂಡಿಸ್ತಾ ಇದೆ ಈ ಕೊರೋನಾ ಲಸಿಕೆಯ ವಿಷಯ. ಈ ವರ್ಷಾಂತ್ಯಕ್ಕೆ ಲಸಿಕೆ ಹೊರಬರುವ ಸಾಧ್ಯತೆ ಇದೆ. ಎಲ್ಲಿಂದ, ಯಾರು? ನೋಡೋಣ ಬ್ರೇಕಿಂಗ್ ನ್ಯೂಸ್ನಲ್ಲಿ.
ಕೋವಿಶೀಲ್ಡ್ ಇದು ಆ ಲಸಿಕೆಯ ಹೆಸರು. ಕೋವಿಶೀಲ್ಡ್ ಈ ಹೆಸರಿನಲ್ಲಿ ಭಾರತದಲ್ಲಿ ಬಿಡುಗಡೆ ಆಗಬೇಕು. ಮುಂಬೈ ಪುಣೆಯಲ್ಲಿ ನಡೀತಾ ಇದೆ ಈ ಲಸಿಕಾ ಪ್ರಯೋಗ. SII ಸಂಸ್ಥೆ ಜೊತೆ ಸೇರಿಕೊಂಡು ಈ ಲಸಿಕೆಯ ಪ್ರಯೋಗ ನಡೀತಾ ಇದೆ. ಆಗಸ್ಟ್ ಅಂತ್ಯದಲ್ಲಿ ಒಂದು ವ್ಯಾಕ್ಸಿನ್ನ ಚುಚ್ಚುಮದ್ದು ಜನರಿಗೆ ಸಿಗುವ ಸಾಧ್ಯತೆ ಇದೆ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಹೇಳಿದಷ್ಟು ಕೇಳಿದಷ್ಟು ನೋಡಿದಷ್ಟು ಅಷ್ಟೊಂದು ಸುಲಭ ಅಲ್ವಲ್ಲ. ಸೊ ಹಾಗಾಗಿ ಸ್ಟಿಲ್ ತುಂಬ ಪ್ರಯೋಗಗಳಾಗಬೇಕು ಮೇಲಿಂದ ಮೇಲೆ. ಭಾರತದಲ್ಲಿ 1,000 ರೂಪಾಯಿಗೆ ಸಿಗುತ್ತೆ ಅನ್ನೋ ಮಾತು ಗುಡ್. ಹಂಗೆ ನೋಡೋಕೆ ಹೋದರೆ ಎಕನಾಮಿಕಲ್ಲು ಈ ಸಂದರ್ಭದಲ್ಲಿ ಇದು ವಿಶ್ವದ ಅತಿ ದೊಡ್ಡ ಔಷಧಿ ಕಂಪನಿಯಲ್ಲಿ ಇದು ತಯಾರಾಗ್ತಾ ಇದೆ. 18ರಿಂದ 55 ವರ್ಷದ ಒಳಗಿನ ವ್ಯಕ್ತಿಗಳ ಮೇಲೆ ಪ್ರಯೋಗವನ್ನು ನಡೆಸ್ತಾ ಇದ್ದಾರೆ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇನ್ನು ಬೇರೆ ಬೇರೆ ರಾಷ್ಟ್ರಗಳ ಅಪ್ಡೇಟ್ಸನ್ನು ಕೂಡ ನನ್ನ ಕೊಲೀಗ್ಸ್ ಟ್ರ್ಯಾಕಿಂಗ್ ಮಾಡಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. 150ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಈ ಕೊರೋನಾ ಲಸಿಕೆಯ ಪ್ರಯೋಗ ನಡೀತಾನೆ ಇದೆ. ಎಲ್ಲರಿಗೂ ಚಾಲೆಂಜು, ಎಲ್ಲರಿಗೂ ಇದು ಅವಶ್ಯಕತೆ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅವ್ರದ್ದೇ ಆದಂಥ R&D ಟೀಮ್ ಇದ್ದೇ ಇರುತ್ತೆ. ನಿರಂತರವಾಗಿ ಈ ಲಸಿಕೆಯ ಪ್ರಯೋಗವನ್ನು ಕಂಡುಹಿಡಿಯುವಂಥದ್ದನ್ನು ಅವ್ರು ಮಾಡ್ತಾನೆ ಇದ್ದಾರೆ. ಸೊ ಹಾಗಾಗಿ 150ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಈ ಕೊರೋನಾ ಲಸಿಕೆ ಪ್ರಯೋಗ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಲಸಿಕಾ ಅಭಿವೃದ್ಧಿಪಡಿಸೋದಕ್ಕೆ ಪ್ರಯತ್ನಗಳಂತೂ ನಿರಂತರವಾಗಿ ನಡೀತಾ ಇದೆ. ಪ್ರತಿಯೊಂದು ದೇಶಕ್ಕೂ ಲಭ್ಯವಾಗುವ ಹಾಗೆ ಈ ಪ್ರಯೋಗ ಮಾಡ್ತಿದ್ದಾರೆ. ಕೋವ್ಯಾಕ್ಸ್ ಇದನ್ನಂತೂ ಈ ಪದ ಕೇಳಿರ್ತೀವಿ ನಾವು, ತುಂಬ ದಿನದಿಂದ ಓಡಾಡ್ತಿರುವಂಥ ಪದ ಇದು. ಕೋವ್ಯಾಕ್ಸ್ ಅಭಿವೃದ್ಧಿಗೆ ಹೆಚ್ಚು ಹಣವನ್ನು ಮೀಸಲಿಟ್ಟು 75 ರಾಷ್ಟ್ರಗಳು 90 ದೇಶಗಳಿಂದ ಕೋವ್ಯಾಕ್ಸ್ ಅಭಿವೃದ್ಧಿಗೆ ದೇಣಿಗೆ ಕೂಡ ಇದೆ. ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶಗಳಲ್ಲಿ ಈ ಲಸಿಕೆ ಪ್ರಯೋಗಗಳು ಕೂಡ ನಡೀತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನನ್ನೊಂದಿಗೆ ಎಲ್ಲದರ ಬಗ್ಗೆ, ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಈಗಿನ ಬೆಳವಣಿಗೆ ಬಗ್ಗೆ ಮಾತಾಡೋದಕ್ಕೆ ಇಬ್ಬರು ಎಮಿನೆಂಟ್ ಗೆಸ್ಟ್ ನನ್ನ ಜೊತೆ ಈಗ ಲೈವ್ ನೇರ ಸಂಪರ್ಕದಲ್ಲಿ ಅವರ ಮನೆಯಿಂದ ಜಾಯಿನ್ ಆಗ್ತಿದ್ದಾರೆ. ಲೆಟ್ ಮಿ ವೆಲ್ಕಮ್ ಅವರಿಬ್ಬರನ್ನು ಕೂಡ. ಡಾಕ್ಟರ್ ಸುನೀಲ್, ಕೋವಿಡ್ನ ನೋಡಲ್ ಆಫೀಸರ್, ನಮ್ಮ ಜೊತೆ ಲೈವ್ ಇದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸುನೀಲ್ ಸರ್, ವೆಲ್ಕಮ್ ಇವತ್ತಿನ ಕಾರ್ಯಕ್ರಮಕ್ಕೆ. ಹೌ ಆರ್ ಯು ಸರ್? I am fine, sir. Doing well, sir. Good morning, Hari, sir. Okay, thank you so much. ಹಾಗೆ ಲೈನ್ಲಿ ಸರ್, ಬಿಕಾಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಶ್ರೀ ರಘು ಜಾಯಿನ್ ಆಗಿದ್ದಾರೆ, ವಿಶ್ಲೇಷಕರು. ರಘು ಸರ್, ವೆರಿ ಗುಡ್ ಮಾರ್ನಿಂಗ್. ತುಂಬಾ ದಿನ ಆದ್ಮೇಲೆ ನಿಮ್ಮನ್ನು ನೋಡ್ತಾ ಇದ್ದೀನಿ. ಹೇಗಿದ್ದೀರಿ? ಥ್ಯಾಂಕ್ ಯು ಹರೀಶ್. ಒಂದರ್ಥಕ್ಕೆ ಕರೋನಾ ಬಂದಿದ್ದಾಯ್ತು, 4-5 ತಿಂಗಳಿಂದ ಇಡೀ ವಿಶ್ವ ಸಫರ್ ಮಾಡಿದ್ದಾಯ್ತು. ಈಗ ಕರ್ನಾಟಕ ಮತ್ತು ಬೆಂಗಳೂರಿನಲ್ಲಿ ಅತಿ ಪೀಕ್ಗೆ ಹೋಗ್ತಿರುವಂತಹ ಸನ್ನಿವೇಶವನ್ನು ಗಮನಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಲಸಿಕೆ ಅಂತ ಒಂದು ತಿಂಗಳಿನಿಂದ ಮಾತಾಡ್ತಿದ್ದೀವಿ. ಈಗ ಈ ಕ್ಷಣಕ್ಕೆ ನಿಮ್ಮ ಅನಲೈಸೇಷನ್ ಪ್ರಕಾರ, ಡಾಕ್ಟರ್ ಸುನೀಲ್ ಸರ್, ಫಸ್ಟ್ ನಿಮಗೆ ಬರ್ತೀನಿ ನಾನು. ಎಲ್ಲರೂ ಎದುರು ನೋಡ್ತಿರುವಂಥದ್ದು ಯಾವಾಗ ಬರುತ್ತೆ ಲಸಿಕೆ ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ ಪ್ರಶ್ನೆ ನಿಮಗೆ ಹಾಕ್ಬಿಡ್ತೀನಿ ನಾನು. ಯಾವಾಗ ನಿರೀಕ್ಷೆ ಮಾಡ್ಬೋದು ಸರ್ ಈ ಬೆಳವಣಿಗೆಯಲ್ಲಿ? ಹರೀಶ್ ಅವರೇ, ಈಗ ಆಲ್ರೆಡಿ ಆಕ್ಸ್ಫರ್ಡ್ ಸಂಸ್ಥೆಯಿಂದ ಏನು ಇದು ಲಸಿಕೆ ಪ್ರಯೋಗ ನಡೆದಿದೆ, ಇದು phase 2 ಟ್ರಯಲ್ಸ್ ಮುಗಿಸ್ಬಿಟ್ಟು phase 3 ಟ್ರಯಲ್ಸ್ ಅಲ್ಲಿ ಕೆಲವೊಂದು ದೇಶದಲ್ಲಿ ಶುರುವಾಗಿದೆ. ಮುಖ್ಯವಾಗಿ 3 ದೇಶದಲ್ಲಿ ಈ ಟ್ರಯಲ್ಸ್ ನಡೀತಾ ಇದೆ. phase 2 ಟ್ರಯಲ್ಸ್ ನೋಡಿದ್ರೆ ತುಂಬಾ ಪ್ರಾಮಿಸಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತುಂಬಾ ಆಶಾದಾಯಕ ಬೆಳವಣಿಗೆ. ವ್ಯಾಕ್ಸಿನ್ ನೋಡಿದ್ರೆ ಇಟ್ ಈಸ್ ಸೇಫ್, ವೆಲ್ ಟಾಲರೆಂಟೆಡ್ ಅಂಡ್ ಇಮ್ಯುನೋಜೆನಿಕ್ ಅಂತ ಹೇಳ್ತೀವಿ. ಅಂದ್ರೆ ಇದು 3 ಒಳ್ಳೆ ಕ್ವಾಲಿಟೀಸ್ ವ್ಯಾಕ್ಸಿನ್. ಸೇಫ್ಟಿ ಮುಖ್ಯ ಇರುತ್ತೆ ವ್ಯಾಕ್ಸಿನ್ಗೆ, ಖಂಡಿತವಾಗ್ಲೂ ಇದು ಸೇಫ್ ಇದೆ. ಮತ್ತೆ ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ, ಅಂದ್ರೆ ರೋಗ ನಿರೋಧಕ ಗುಣಗಳು ಏನಿದೆ ಅದು ವೈರಸ್ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಅದನ್ನ ನೋಡಿದ್ರೆ ಅದು ಕೂಡ ತುಂಬಾ ಒಳ್ಳೆ ಹಂತದಲ್ಲಿದೆ. ಮತ್ತೆ ಇಟ್ ಈಸ್ ವೆಲ್ ಟಾಲರೇಟೆಡ್ ಬೈ ಪೀಪಲ್ ಅಂತ. ಸೊ ಈ 3 ನೋಡಿದ್ರೆ ಖಂಡಿತವಾಗ್ಲೂ ಇದು ಒಳ್ಳೆ ಆಶಾದಾಯಕ ಬೆಳವಣಿಗೆ. ಸೊ ಸೇಫ್, ವೆಲ್ ಟಾಲರೇಟೆಡ್ ಅಂಡ್ ಇಮ್ಯುನೋಜೆನಿಕ್ ಅಂತ ನಾವೇನ್ ಹೇಳ್ತಾ ಇದೀವಿ, ಅದು ಎಲ್ಲಾ ಕ್ವಾಲಿಟೀಸು ಸೆಕೆಂಡ್ ಫೇಸ್ ಅಲ್ಲಿ ಇದೆ. ಆಮೇಲೆ ಇವನ್ ಸೌತ್ ಆಫ್ರಿಕಾದಲ್ಲಿ ಕೂಡ ಇದು ಆಲ್ರೆಡಿ ಥರ್ಡ್ ಫೇಸ್ ಅಲ್ಲಿ ಇದೆ. ಥರ್ಡ್ ಫೇಸ್ ಅಲ್ಲಿ ನೋಡ್ತಾ ಹೋದ್ರೆ ಅಗೇನ್ ಇಟ್ ಈಸ್ ಶೋಯಿಂಗ್ ಪ್ರಾಮಿಸಿಂಗ್ ರಿಸಲ್ಟ್ಸ್ ಅಂತ. ಬಟ್ ಇದು ಈ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲಿ ತುಂಬಾ ಉತ್ತಮವಾದ ಬೆಳವಣಿಗೆ. ಬಟ್ ಯಾವಾಗ ಬರುತ್ತೆ ಅಂತ ಹೇಳೋದು ತುಂಬಾ ಕಷ್ಟ, ಯಾಕಂದ್ರೆ ವ್ಯಾಕ್ಸಿನ್ ವೆರಿ ಇಂಪಾರ್ಟೆಂಟ್ ಫೇಸ್ ಅಂದ್ರೆ phase 3, ಅಂದ್ರೆ ತುಂಬಾ ಲಾರ್ಜ್ ಸ್ಯಾಂಪಲ್ ಸೈಜ್ ಅಂತ, ತುಂಬಾ ಜನಗಳ ಮೇಲೆ ನಾವು ಪ್ರಯೋಗ ಮಾಡ್ತೀವಿ. ಆ ಜನಗಳ ಮೇಲೆ ಇದು ಸೇಮ್ ಇರುತ್ತಾ ಎಫೆಕ್ಟ್ ಅಥವಾ ಏನಾದ್ರೂ ಚೇಂಜಸ್ ಇರುತ್ತಾ
ಅಂತ ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ. ಸೊ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಕುಡ್ ಬಿ ಸೇಮ್, ಸಮ್ ಟೈಮ್ಸ್ ಇಟ್ ಕುಡ್ ಬಿ ಡಿಫರೆಂಟ್ ಅಂತ ಹೇಳ್ತೀವಿ. ಸೊ phase 3 ಟ್ರಯಲ್ಸ್ ಖಂಡಿತವಾಗ್ಲೂ ಇದು ಆಶಾದಾಯಕ ಬೆಳವಣಿಗೆ ಅಂತಾನೆ ಹೇಳ್ಬಹುದು. ಬಟ್ ಈ ವರ್ಷದ ಅಂತ್ಯಕ್ಕೆ ಲಸಿಕೆ ಬರುವಂತ ಸಾಧ್ಯತೆಗಳು ತುಂಬಾ ಕಮ್ಮಿ ಅಂತ ನನ್ನ ಒಂದು ಅನಿಸಿಕೆ, ವೈಯಕ್ತಿಕ ಅಭಿಪ್ರಾಯ. ಆಕ್ಸಲರೇಟೆಡ್ ಟ್ರಯಲ್ಸ್ ಅಂತ ನಾವೇನ್ ಮಾಡ್ತಾ ಇದೀವಿ, ಸ್ಟಿಲ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ. ವೆಲ್ಕಮ್ ಬ್ಯಾಕ್ ಟು ಸರ್. ರಘು ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಘು ಸರ್, ತುಂಬಾ ಜನರಿಗೆ ಇದು ಕಬ್ಬಿಣದ ಕಡಲೆ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ, ಹೆಂಗ್ ಕಂಡಿಡಿತಾರೆ ಮದ್ದನ್ನ. ಈ ತರದ ಪ್ಯಾಂಡಮಿಕ್ ಸಿಚುವೇಶನ್ ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂತ ಮದ್ದು ಕಂಡುಹಿಡಿಬೇಕಾದ್ರೆ ಏನೆಲ್ಲ ಬೆಳವಣಿಗೆಯನ್ನು ಅವ್ರು ಗಮನಿಸಿ ಇದನ್ನ ಟ್ರೀಟ್ಮೆಂಟ್ ಮಾಡೋದಕ್ಕೆ ಮದ್ದು ಕಂಡುಹಿಡಿಯೋಕೆ ಟ್ರೈ ಮಾಡ್ತಾರೆ. ಈ ಥರದ್ದೆಲ್ಲ ಒಂದೊಂದಷ್ಟು ಯೋಚನೆಗಳಿರುತ್ತೆ. ಬಹಳ ಸರಳೀಕೃತಗೊಳಿಸಿ ನಿಮ್ಮ ಜನಕ್ಕೆ ಅರ್ಥ ಆಗಬೇಕು ಅಂದ್ರೆ ಹೇಗೆ ಅದನ್ನ ನೀವು ವಿಮರ್ಶೆ ಮಾಡ್ತೀರಾ ಸರ್? ಅಲ್ಲ, ಈಗ ಲಸಿಕೆ ಅಂತ ಹೇಳಿದ್ರೆ ನಾವು ರೋಗವನ್ನ ಅಥವಾ ರೋಗದ ಲಕ್ಷಣಗಳನ್ನ ದೇಹಕ್ಕೆ ಪರಿಚಯಿಸೋದೇ ಲಸಿಕೆ. ಪರಿಚಯಿಸಿ ಕೊಟ್ರೆ ಶತ್ರು ನೋಡಪ್ಪ ಇವರು, ಅವ್ರ ಬಣ್ಣ ಹಿಂಗಿದೆ, ಅವ್ರ ಆಕಾರ ಹಿಂಗಿದೆ, ಅವ್ರ ಹಲ್ಲು ಹಿಂಗಿದೆ, ಅವ್ರ ಉಗುರು ಹೀಗಿದೆ ಅಂತ ಪರಿಚಯಿಸಿಕೊಟ್ರೆ ನಮ್ ದೇಹ ಅವ್ರ ವಿರುದ್ಧ ಬಾಣ ಬಿಡೋದಕ್ಕೆ ಸಿದ್ಧವಾಗ್ತದೆ. ಈಗ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಇಗ್ನೋರೆನ್ಸ್ ಇಸ್ ನೋ ಬ್ಲಿಸ್ ಹಿಯರ್. ಹಾಗಾಗಿ ಇದನ್ನ ಪರಿಚಯಿಸಿಕೊಡೋದೇ ಲಸಿಕೆ ಅಂತ ಹೇಳಿದ್ರೆ ಶತ್ರುವನ್ನ ದೇಹಕ್ಕೆ ಪರಿಚಯಿಸಿಕೊಡೋದೇ ಆಗಿದೆ. ಆದ್ರೆ ಶತ್ರುವಿನ ಆಕಾರ, ವಿನ್ಯಾಸ ಮತ್ತು ರೂಪ ರಚನೆ ಒಂದೇ ಇರುತ್ತೆ ಅನ್ನೋಂತ ಹೇಳೋಕ್ಕಾಗಲ್ಲ, ಅದರಲ್ಲೂ ವೈರಸ್ಗಳಲ್ಲಿ. ಹಾಗಾಗಿ ನಾವು ಸ್ವಲ್ಪ ಡಾಕ್ಟರ್ ಸುನಿಲ್ ಅವ್ರು ಹೇಳಿದ್ ಕರೆಕ್ಟು, ಬಹಳ ಹರಿಯಾಗಿ ಮಾತಾಡುವಂಥದ್ದು ಅಲ್ಲ. ಈಗ ಎಲ್ಲ ದೇಶಾದ್ಯಂತ ಏನ್ ಹೇಳ್ತಿದ್ದಾರೆ, ವಾರ್ಪ್ ಸ್ಪೀಡ್ ಅಂತಿದ್ದಾರೆ. ಕಳೆದ ಬಾರಿ ಮಾತಾಡಿದ್ವಿ, ಬೆಳಕಿನ ವೇಗಕ್ಕಿಂತೂ ವೇಗವಾಗಿ ನಾವು ಇದನ್ನ ಕಂಡುಹಿಡಿಬೇಕು ಅಂತ ಹೇಳೋದೇನೋ ಸರಿ ಇದೆ. ಆದ್ರೆ ಇದರಲ್ಲಿ 2-3 ರೀತಿಯ ವಿಷಯಗಳನ್ನ ನಾವು ಗಮನಿಸಬೇಕು. ಒಂದು, ಇದರಲ್ಲಿ ಆಂಟಿಬಾಡಿ ಪ್ರೊಡ್ಯೂಸ್ ಆಗಿದೆ. ಆಂಟಿಬಾಡಿ ಅಂದ್ರೇನು? ಈ ವೈರಸ್ ಅಲ್ಲಿ ಆಂಟಿಜನ್ ಇರುತ್ತೆ, ಆ ಆಂಟಿಜನ್ಗೆ ಇದು ಹೋಗಿ ಲಾಕ್ ಆಗುತ್ತೆ, ಅದು ನಮ್ಮ ಜೀವಕೋಶದ ಒಳಗೆ ಹೋಗಕ್ಕೆ ಬಿಡಲ್ಲ ಅಂತ ಹೇಳುವಂತ ಆಂಟಿಬಾಡೀಸ್. ಆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಈ ಲಸಿಕೆಯಲ್ಲಿ ಅಂತ phase 2 ಅಲ್ಲಿ ಗೊತ್ತಾಗಿದೆ. ಆದ್ರೆ ಇದ್ರೊಳಗಡೆ ಇನ್ನೊಂದನ್ನು ಗಮನಿಸಬೇಕು. ಟು ಬಿ ಎ ಡೆವಿಲ್ಸ್ ಅಡ್ವೊಕೇಟ್, ಎಷ್ಟೋ ಬಾರಿ ಆಂಟಿಜನ್ ಡಿಪೆಂಡೆಂಟ್ ಎನ್ಹಾನ್ಸ್ಮೆಂಟ್ ಅಂತ ಹೇಳ್ತಾರೆ ಇಮ್ಯುನಾಲಜಿಯಲ್ಲಿ. ಏನದು ಅಂತ ಹೇಳಿದ್ರೆ, ಈ ಆಂಟಿಬಾಡಿ ನಾವು ಬಾಡಿ ಪ್ರೊಡ್ಯೂಸ್ ಮಾಡಿದ್ಮೇಲೆ ವೈರಸ್ ಅದನ್ನೇ ಬಳಸ್ಕೊಂಡು ಇನ್ನೂ ವೃದ್ಧಿ ಆಗ್ತದೆ, ತೀವ್ರವಾಗ್ತದೆ ಅನ್ನುವುದು ಕೂಡ ಸತ್ಯವೇ. ಇದು ಆಂಟಿಬಾಡಿ ಡಿಪೆಂಡೆಂಟ್ ಎನ್ಹಾನ್ಸ್ಮೆಂಟ್ ಅಂತ ಹೇಳ್ತಕ್ಕಂಥದ್ದು. ಇನ್ನೊಂದೇನ್ ಹೇಳ್ತಿದ್ರೆ ಅಂತ ಹೇಳಿದ್ರೆ, ನಮ್ದು ಬರೀ ಆಂಟಿಬಾಡಿ ಮೇಲೆ ಡಿಪೆಂಡ್ ಆಗಬಾರ್ದು. ಈ ಲಸಿಕೆ ಟಿ ಸೆಲ್ ಅಂತ ಹೇಳ್ತಾರೆ. ಟಿ ಸೆಲ್ ಹೆಂಗಂದ್ರೆ, ಈಗ ಯಾರೊಬ್ರು ಬಂದಿದ್ದಾರಪ್ಪ ಮನೆಗೆ, ಕಳ್ಳರು ಬಂದಿದ್ದಾರೆ, ಒಂದು ಎರಡು ನಾಯಿನೇ ಓಡಿಸಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಒಳಗಡೆ ಗನ್ ಇಟ್ಕೊಂಡಿದೀವಿ ಅಂತ ಹೇಳ್ತೀವಿ ನಾವು. ಹಾಗೆ ಆಂಟಿಬಾಡಿ ವರ್ಕ್ ಆಗ್ಲಿಲ್ಲ ಅಂದ್ರೆ ನಿಜವಾಗಿಯೂ ನಮ್ ಶತ್ರುನ ಫೈಟ್ ಮಾಡೋದು ಟಿ ಸೆಲ್ ಅಂತ ಹೇಳುವಂತದ್ದು. ಟಿ ಸೆಲ್ ಕೂಡ ಇದರಲ್ಲಿ ಉತ್ಪಾದನೆ ಆಗಲಿಲ್ಲ ಅನ್ನೋ ಒಂದು ವರದಿ ಲ್ಯಾನ್ಸೆಟ್ ವರದಿ ಮಾಡಿದೆ. ಆದ್ರೆ ಹರೀಶ್, ಈ ಟಿ ಸೆಲ್ ಈ ವೈರಸ್ಸಿಗೆ ಉತ್ಪಾದನೆ ಆಗಿತ್ತು ಅಂತ ಹೇಳೋದಕ್ಕೆ ವಿಜ್ಞಾನಕ್ಕೆ ಇನ್ನ ಗೊತ್ತಿಲ್ಲ. ಆಂಟಿಬಾಡಿನ ನಾವು ಹೇಳ್ಬಹುದು, IgM, IgG. ಈ IgG ಅಂತ ಆಂಟಿಬಾಡಿನ, ಈ ಆಂಟಿಬಾಡಿ ಉತ್ಪಾದನೆ ಮಾಡಿದ್ದು ಈ ವೈರಸ್ಸಿಗೆ ಅಂತ ಸ್ಪಷ್ಟವಾಗಿ ಹೇಳಬಹುದು. ಆದ್ರೆ ಟಿ ಸೆಲ್ಗಳನ್ನ 2 ತರ ಇಮ್ಯುನಿಟಿ ಹೇಳೋದು, ಒಂದು ಹ್ಯೂಮರಲ್ ಇಮ್ಯುನಿಟಿ, ಇನ್ನೊಂದು ಸೆಲ್ಯುಲಾರ್ ಇಮ್ಯುನಿಟಿ ಅಂತ. ಈ ಟಿ ಸೆಲ್ ಅನ್ನ ಸೆಲ್ಯುಲಾರ್ ಇಮ್ಯುನಿಟಿ ಅಂತೀವಿ. ಆ ಸೆಲ್ಯುಲಾರ್ ಇಮ್ಯುನಿಟಿಯಲ್ಲಿ ಪ್ರೊಡ್ಯೂಸ್ ಆಗಿದ್ದ ಟಿ ಸೆಲ್ ಈ ವ್ಯಾಕ್ಸಿನ್ಗೆ ಅನ್ನೋ ನಿರ್ದಿಷ್ಟವಾಗಿ ಹೇಳುವ ವಿಜ್ಞಾನ ಇನ್ನ ಇಲ್ಲ. ಹಾಗಾಗಿ phase 3 ಅಲ್ಲಿ ಸುಮಾರು 30,000 ಜನಕ್ಕೆ ಏನ್ ಟ್ರಯಲ್ ಮಾಡ್ತಾರೆ, ಆಗ ಮಾತ್ರ ನಮ್ಗೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು. ಇದಕ್ಕೋಸ್ಕರ ಈ ಕಾಶಿಯಸ್ ಆಪ್ಟಿಮಿಸಮ್ ಅಂತಕ್ಕಂಥದ್ದು ನಮ್ಗೆ ಬಹಳ ಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಇದೇ ವೈರಸ್ ಈಗ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದವರು ಏನ್ ಮಾಡ್ತಿದ್ದಾರೆ, ಅದರ ಜೊತೆಗೆ ನಾವು ಸೀರಮ್ ಇನ್ಸ್ಟಿಟ್ಯೂಟ್ ನಮ್ಮ ಪೂನಾವಾರ ಅವರು ಟೈಅಪ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಚಿಂಪಾಂಜಿಯಿಂದ ತಗೊಂಡಿರ್ತಕ್ಕಂಥ ಅಡೆನೋ ವೈರಸ್. ಚಿಂಪಾಂಜಿಯಿಂದ ತಗೊಂಡ ವೈರಸ್, ಆ ವೈರಸ್ ಅನ್ನ ಜೆನೆಟಿಕಲಿ ಸ್ವಲ್ಪ ಇಂಜಿನಿಯರ್ ಮಾಡಿ ಈ SARS-CoV-2 ವೈರಸ್ ಅನ್ನ ಸ್ಪೈಕ್ ಅನ್ನೋದಕ್ಕೆ ಅಟ್ಯಾಚ್ ಮಾಡಿದ್ದಾರೆ. ಇದನ್ನ ವೆಕ್ಟಾರ್ ವ್ಯಾಕ್ಸಿನ್ ಅಂತ ಹೇಳೋದು. ವೆಕ್ಟಾರ್ ಅಂದ್ರೆ ಏನು? ಅದಕ್ಕೆ ಈಗ ನಮ್ಗೆ ಮಲೇರಿಯಾ ವೆಕ್ಟಾರ್ ಡಿಸೀಸ್ ಅಂತೀವಿ. ಯಾಕಂತೀವಿ? ಸೊಳ್ಳೆ ಮೂಲಕ ಪ್ಲಾಸ್ಮೋಡಿಯಂ ಕಾಯಿಲೆಯನ್ನು ಉಂಟು ಮಾಡ್ತದೆ. ಹಾಗೆ ಈ ವೆಕ್ಟಾರ್ ವ್ಯಾಕ್ಸಿನ್, ಇದು ಅಡಿನೋ ವೈರಸ್, ಇದನ್ನ ಇದೇ ಆಕ್ಸ್ಫರ್ಡ್ ವಿದ್ಯಾಲಯ ಮೊದಲು SARS-1 ಬಂತಲ್ಲ, ಅದಕ್ಕೂ ಪ್ರಯೋಗವನ್ನ ಮಾಡಿದ್ರು. ಅಷ್ಟು ಸಕ್ಸಸ್ ಕಂಡಿರ್ಲಿಲ್ಲ. ಆದ್ರೆ ಆ ತಪ್ಪಿನಿಂದ ಈಗ ಇನ್ನೂ ಸರಿ ಮಾಡಿಕೊಳ್ಳುವಂತ ಸಾಧ್ಯತೆಯೂ ಇದೆ.
ಸರ್ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ ಸರ್. ತುಂಬಾ ಚೆನ್ನಾಗಿ ನಮ್ಗೆಲ್ಲರಿಗೂ ಅರ್ಥ ಆಗೋ ಹಾಗೆ, ಬಹುಶಃ ಯಾರು ಮೆಡಿಕಲ್ ಫೀಲ್ಡ್ ಅಲ್ಲಿ ಗೊತ್ತಿಲ್ಲದಿದ್ದವರು ಕೂಡ ತುಂಬಾ ಸರಳವಾಗಿ ಅರ್ಥೈಸಿಕೊಳ್ಳುವ ಹಾಗೆ ಹೇಳ್ತಿದ್ದೀರಿ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ ಸರ್. ಡಾಕ್ಟರ್ ಸುನೀಲ್ ಮತ್ತು ರಘು ಇಬ್ರು ಕೂಡ ನಮ್ಮ ಜೊತೆ ಲೈವ್ ಇರ್ತಾರೆ. ಒಂದು ಚಿಕ್ಕ ಬ್ರೇಕ್, ಕಾಯ್ತಾ ಇರಿ. So, please follow. Rules follow ಮಾಡಿ. ರೂಮರ್ಸ್ ಹಬ್ಬಿಸಬೇಡಿ. ಅದಕ್ಕೆ ಕಿಲ್ಲರ್ ಕೊರೋನಾಗೆ ಮನೆಯಲ್ಲಿರೋದೇ ಬೆಸ್ಟ್ ಮೆಡಿಸಿನ್. ಸ್ಟೇ ಹೋಮ್. ಯಾರ ಮನೆಗೂ ಹೋಗಬೇಡಿ, ಯಾರನ್ನೂ ಮನೆ ಕರಿಬೇಡಿ. ಕುಟುಂಬದೊಂದಿಗೆ ಸಮಯ ಕಳೆಯಿರಿ, ಕುಟುಂಬದ ರಕ್ಷಣೆ ಮಾಡಿ. ಕಿಲ್ಲರ್ ಕೊರೋನಾ. ಕೆಮ್ಮು, ಜ್ವರ, ತಲೆನೋವು, ಅತಿಯಾಗಿ ಸೀನುವುದು, ತೀವ್ರ ಉಸಿರಾಟದ ಸಮಸ್ಯೆ, ನಿರಂತರ ವಾಂತಿ, ಬೇದಿ, ಸುಸ್ತು, ನಿಮೋನಿಯಾ ಇವುಗಳಿದ್ದರೆ ನಿರ್ಲಕ್ಷ್ಯ ಬೇಡ. ಕೆಮ್ಮುವಾಗ, ಸೀನುವಾಗ ಕೈ ಅಡ್ಡ ಇರಲಿ. ಬೇರೆಯವರಿಂದ ಕನಿಷ್ಠ 3 ಅಡಿ ಅಂತರವಿರಲಿ. ಪದೇ ಪದೇ ಕಣ್ಣು, ಮೂಗು ಮುಟ್ಟಬೇಡಿ. ಸ್ವಚ್ಛತೆಗೆ ಹೆಚ್ಚು ಒತ್ತನ್ನ ಕೊಡಿ. ಪದೇ ಪದೇ ಕೈ ತೊಳೆದುಕೊಳ್ಳಿ. ಆಗಾಗ ಸ್ಯಾನಿಟೈಸರ್ ಅನ್ನ ಬಳಸಿ. ಜನಸಂದಣಿ ಪ್ರದೇಶಗಳಿಂದ ದೂರ ಇರಿ. ವಿದೇಶದಿಂದ ಬಂದವರ ಜೊತೆ ಅಂತರವಿರಲಿ. ವಿದೇಶದಿಂದ ಬಂದವರು ವೈದ್ಯಕೀಯ ಪರೀಕ್ಷೆಗೊಳಗಾಗಿ. ಸಣ್ಣ ಅನುಮಾನವಿದ್ದರೂ ನಿರ್ಲಕ್ಷಿಸಬೇಡಿ. ಸೋಂಕಿನ ಲಕ್ಷಣ ಇದ್ದರೆ ಈ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ. ತುರ್ತು ಸೇವಾ ಸಂಖ್ಯೆ 104. ಕರೆ ಮಾಡಿ 911123978046. ಇಮೇಲ್ ಮಾಡಿ atncov2019@gmail.com. ಮನೆಯೇ ಮದ್ದು, ನೀವೇ ಮಾಡಿ ಮಾಸ್ಕ್ ಖುದ್ದು. ಕೊರೋನಾ ವಿರುದ್ಧದ ಸಮರದಲ್ಲಿ ನೀವು ಕೈ ಜೋಡಿಸಿ. ಮನೆಯಲ್ಲೇ ಮಾಸ್ಕ್ ತಯಾರಿಸಿ, ಅವಶ್ಯಕತೆ ಇದ್ದೋರಿಗೂ ವಿತರಿಸಿ. ಕವಚ ತೊಡೋಣ, ಕೊರೋನಾ ಓಡಿಸೋಣ. ಮಾಸ್ಕ್ ಮಹಾಸೇವೆ. ಎಲ್ಲೇ ಹೋದ್ರೂ ಮಾಸ್ಕ್ ಹಾಕೊಂಡೇ ಹೊರಗಡೆ ಹೋಗ್ಬೇಕು. ಅರ್ಥ ಆಯ್ತಾ ಎಲ್ರಿಗೂ? ಏನ್ ಮಾಡೋದು, ಮಾಸ್ಕ್ ಸಿಗ್ತಾ ಇಲ್ಲ. ಎಲ್ಲಿ ಕೇಳಿದ್ರು ಖಾಲಿ ಖಾಲಿ ಅಂತಾರೆ. ಕಾಸ್ಟ್ಲಿ ಬೇರೆ. ಅದಕ್ಕೆ ಯಾಕೆ ವರಿ ಮಾಡ್ಬೇಕು? ನಾವೇ ಮನೇಲೆ ಮಾಡೋಣ, ಅದು ತುಂಬಾ ಈಸಿ. ಹೇ, ಗುಡ್ ಐಡಿಯಾ. ಹೌದು, ಮನೇಲೆ ಮಾಸ್ಕ್ ತಯಾರಿಸೋಣ, ಅಗತ್ಯ ಇರೋರ್ಗೂ ಕೊಡೋಣ. ಮನೆಯಲ್ಲಿ ನೀವೇ ಮಾಸ್ಕ್ ತಯಾರಿಸಿ, ಕೊರೋನಾ ವಿರುದ್ಧ ಹೋರಾಡಿ. कोरोना कवरेज संपूर्ण देश में संपूर्ण लॉकडाउन होने जा रहा है. ಮಾರಾಟ ಮಾಡಬಾರದು. ನೀವು ಮಾಡ್ಕೊಂಡ್ರು ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ. Inflation remains within the target. ಪ್ರತಿದಿನ ತಜ್ಞ ವೈದ್ಯರಿಂದಲೇ ನಿಮ್ಮೆಲ್ಲ ಸಂದೇಹಗಳಿಗೆ ಉತ್ತರ. ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೀವಿ. ಇದರಲ್ಲಿ ಯಾರಿಗೂ ತಡೆಯೋ ಶಕ್ತಿ ಇಲ್ಲ. 14 ದಿವಸ ಇದ್ರಲ್ಲ, ಎಷ್ಟು ಕಂಫರ್ಟಬಲ್ ಇದೆ. ನಾವು ಹೊರಗಡೆ ಎಷ್ಟು ಟೆನ್ಷನ್ ಇದೆ, ಒಳಗಡೆ ಅಷ್ಟು ಟೆನ್ಷನ್ ಇದೆ. ಸಚಿವರು, ಅಧಿಕಾರಿಗಳಿಂದಲೇ ನಿಖರ ಮಾಹಿತಿ. ಟ್ರೇಸ್, ಟೆಸ್ಟ್ ಅಂಡ್ ಟ್ರೀಟ್ ಅಂತ ದಯವಿಟ್ಟು ಸಹಕಾರವನ್ನು ಕೊಟ್ಟು ಎಸ್ಕಲೇಟ್ ಮಾಡಲಿಕ್ಕೆ ಆಗಲೇ ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ದಾರೆ. ಪ್ರತಿದಿನ ಮಾಹಿತಿಯನ್ನು ಪಡಿತಾ ಇದ್ದಾರೆ ಮತ್ತು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಲ್ಲಿ ಅತ್ಯಂತ ವಿಶ್ವಾಸಾರ್ಹ ವೇಗವಾದ ಸುದ್ದಿ. ಪಕ್ಕ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಇದು ನ್ಯೂಸ್ 18 ಕನ್ನಡದ ಕ್ಯಾಂಪೇನ್. ದೂರ ಇರಿ, ಹತ್ರ ಹೋದ್ರೆ ಕೊರೋನಾ ಬರುತ್ತೆ. ಜೀವಕ್ಕೋಸ್ಕರ ಕನಿಷ್ಠ 3 ಅಡಿ ಅಂತರ ಮೇಂಟೈನ್ ಮಾಡಕ್ಕಾಗಲ್ವಾ? ಸರ್ಕಾರ ಹೇಳ್ತಾ ಇರೋದು ಅದನ್ನೇ. ಸಾಮಾಜಿಕ ಅಂತರ ತುಂಬಾ ಮುಖ್ಯ. ಸೊ ಪ್ಲೀಸ್ ಫಾಲೋ. ರೂಲ್ಸ್ ಫಾಲೋ ಮಾಡಿ. ರೂಮರ್ಸ್ ಹಬ್ಬಿಸಬೇಡಿ. ಅದಕ್ಕೆ ಕಿಲ್ಲರ್ ಕೊರೋನಾಗೆ ಮನೆಯಲ್ಲಿರೋದೇ ಬೆಸ್ಟ್ ಮೆಡಿಸಿನ್. ಕೊರೋನಾ ಕಿಕ್ಔಟ್ ಮಾಡೋ ದಿನಗಳು ಬೇಗ ಬೇಕು. ಟ್ರ್ಯಾಕಿಂಗ್ ಡೀಟೇಲ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋದಕ್ಕೆ ಈ ಸ್ಪೆಷಲ್ ಪ್ರೋಗ್ರಾಮ್. ನಮ್ಮ ಜೊತೆ ಇಬ್ಬರು ಎಕ್ಸ್ಪರ್ಟ್ ಡಾಕ್ಟರ್ಸ್ ಕೂಡ ಲೈವಲ್ಲಿ ಇದ್ದಾರೆ. ಡಾಕ್ಟರ್ ಸುನೀಲ್, ವೆಲ್ಕಮ್ ಬ್ಯಾಕ್ ಡಾಕ್ಟರ್, ಮತ್ತು KCN ರಘು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ರಘು ಸರ್, ವೆಲ್ಕಮ್ ಬ್ಯಾಕ್. ಡಾಕ್ಟರ್ ಸುನೀಲ್ ಅವ್ರ ಹತ್ರ ಹೋಗ್ತೀನಿ. ಸರ್, ಒಂದು ಮೆಡಿಸನ್ ತಯಾರಾಗ್ತಿದೆ ಅಂದಾಗ ತಯಾರಾಗುತ್ತೆ, ಪ್ರತಿ ದೇಶಗಳು ಕೂಡ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇರ್ತಾರೆ. ನಮ್ಮ ದೇಶದ ಕಡೆ ನಾವು ತಿರುಗಿ ನೋಡಿದಾಗ ಈಗಾಗಲೇ ಕೂಡ ಹೈದರಾಬಾದ್ ಕಡೆ ಒಂದು ಸಲ ತಿರುಗಿ ನೋಡಿದ್ವಿ. ಬಯೋ ಥೆರಪಿಸ್ಟ್ಗಳೆಲ್ಲ ಕೂಡ ಅವರು ಎಫರ್ಟ್ ಆಗ್ತಿದ್ರು. ಇನ್ನೊಂದು ಕಡೆ ಪುಣೆದಲ್ಲಿ ಎಫರ್ಟ್ ಆಗ್ತಾಯಿದ್ರು, ಡೆಲ್ಲಿನಲ್ಲಿ ಎಫರ್ಟ್ ಆಗ್ತಾಯಿದ್ರು. ಹೌ ಕ್ರೂಷಿಯಲ್, ಹೇಗೆ ಪ್ರೊಸೆಸ್ ನಡೆಯುತ್ತೆ ಸರ್ ಇದು?
ಹರೀಶ್ ಅವರೇ, ಇದು ಆಕ್ಚುಲಿ ವಿಶ್ವ ಆರೋಗ್ಯ ಸಂಸ್ಥೆ, ನಾವು WHO ಅಂತ ಏನ್ ಹೇಳ್ತೀವಿ, ಅದ್ರ ಪ್ರಕಾರ ಈಗ ಲೇಟೆಸ್ಟ್ ಡೇಟಾ ನೋಡಿದ್ರೆ 150 ವ್ಯಾಕ್ಸಿನ್ಸ್ ಈಗ ಕೋವ್ಯಾಕ್ಸಿನ್ ಮೇಲೆ ಪ್ರಯೋಗ ನಡೀತಾ ಇದೆ ವಿಶ್ವದಾದ್ಯಂತ. ಅದ್ರಲ್ಲಿ ನೋಡಿದ್ರೆ 12 ವ್ಯಾಕ್ಸಿನ್ಸ್ ಮಾತ್ರ ಏನು ಒಂದು ಹ್ಯೂಮನ್ ಟ್ರಯಲ್ಸ್ ಎಂಟರ್ ಇದೆ ಅಂತ ಏನ್ ಹೇಳ್ತೀವಿ, ಅದ್ರಲ್ಲಿ 12 ವ್ಯಾಕ್ಸಿನ್ಸ್ ಮಾತ್ರ ಹ್ಯೂಮನ್ ಟ್ರಯಲ್ಸ್ ಎಂಟರ್ ಆಗಿದೆ. ಫಸ್ಟ್ ಆಲ್ರೆಡಿ ರಘು ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಫಸ್ಟ್ ಇದನ್ನ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ, ಅದು ಪ್ರೀ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಹೇಳ್ತೀವಿ. ಆಮೇಲೆ ಇದನ್ನ ಮನುಷ್ಯರ ಮೇಲೆ ಪ್ರಯೋಗ ಮಾಡುವಂತದ್ದು phase 1 phase 2 ಅಂತ. phase 1 ಅಂದ್ರೆ ಕಮ್ಮಿ ಸ್ಯಾಂಪಲ್ ಸೈಜ್, ಅಂದ್ರೆ ಸ್ವಲ್ಪ ಜನಸಂಖ್ಯೆ ಇರೋರ ಮೇಲೆ ನಾವು ಮಾಡ್ತೀವಿ. ಅದ್ರಲ್ಲಿ ನೋಡಿದ್ರೆ ಸೇಫ್ಟಿ, ಎಫಿಕೆಸಿ ಮತ್ತೆ ಫಸ್ಟ್ phase 1 ಅಲ್ಲಿ ಸೇಫ್ಟಿ ಅಷ್ಟೇ ನೋಡ್ತೀವಿ. phase 2 ಅಂದ್ರೆ 2ನೇ ಹಂತಕ್ಕೆ ಹೋದಾಗ ಸೇಫ್ಟಿ ಮತ್ತೆ ಎಫಿಕೆಸಿ ಮತ್ತೆ ಡೋಸ್ ಕ್ಯಾಲ್ಕುಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಈ ವ್ಯಾಕ್ಸಿನ್ ಎಷ್ಟು ಸೇಫ್ ಇದೆ, ಎಷ್ಟು ಡೋಸ್ ಬೇಕಾಗುತ್ತೆ, ಒಂದೇ ಡೋಸ್ ಸಾಕ ಅಥವಾ 2 ಡೋಸ್ ಬೇಕಾಗತ್ತಾ ಅಥವಾ ಇನ್ನೊಂದು ಕೆಲವು ಟೈಮಲ್ಲಿ ಬೂಸ್ಟ್ ಡೋಸ್ ಅಂತ ಹೇಳ್ತೀವಿ. ಡಾಕ್ಟರ್ ಸುನೀಲ್ ಸರ್, ಒಂಚೂರು ಹೋಲ್ಡ್ ಮಾಡ್ತೀನಿ, ಬಿಕಾಸ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ICMR ಕಮಿಟಿ ಸದಸ್ಯರಾದಂತಹ ಡಾಕ್ಟರ್ ಗಿರಿಧರ್ ಬಾಬು ಅವರಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಡಾಕ್ಟ್ರೇ. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಿ ಗಿರಿಧರ್ ಸರ್? ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಸುಮಾರು 1 ತಿಂಗಳ ಹಿಂದೆ ನಿಮ್ ಜೊತೆ ಮಾತಾಡಿದ್ದೆ, ಹೋಪ್ ಯು ರಿಮೆಂಬರ್. ಸೊ ಯಾಕೆಂದ್ರೆ ಹೈದರಾಬಾದ್ ಅಲ್ಲಿ ಅವಾಗ ಇದೊಂದು ದೊಡ್ಡ ಮಟ್ಟದಲ್ಲಿ ಪ್ರಯೋಗ ನಡೆಯೋದಕ್ಕೆ ಸಜ್ಜಾಗ್ತಾ ಇತ್ತು. ಸೊ ಅವೆಲ್ಲ ನಿರೀಕ್ಷೆಯಲ್ಲಿದ್ವಿ. ಈಗ ಅಪ್ಡೇಟ್ ಏನ್ ನಡೀತಿದೆ ಅಂತ ಕೇಳೋಣ ಅನ್ನೋ ಕುತೂಹಲ ಸರ್ ನಂಗೆ. ಆಕ್ಚುಲಿ ಡಾಕ್ಟರ್ ಸುನಿಲ್ ಮತ್ತೆ ರಘು ಅವರಿದ್ದಾರೆ, ಬಹಳಷ್ಟು ಜ್ಞಾನ ಅವ್ರಿಗೂ ಇದೆ. ಸೊ ನಮಸ್ಕಾರ ಅವರಿಬ್ರಿಗೂನು. ಈಗ ನೋಡಿ, 2-3 ಎಕ್ಸಾಕ್ಟ್ಲಿ 3 ವ್ಯಾಕ್ಸಿನ್ ಈಗ ನಾವು phase 3 ನಲ್ಲಿ ಎಂಟರ್ ಆಗಿರೋದು ನೋಡಿದೀವಿ ಆಲ್ ಓವರ್ ದ ವರ್ಲ್ಡ್. ಒಂದು ಮಾಡರ್ನಾ ಅಂತ, ಇನ್ನೊಂದು ಆಕ್ಸ್ಫರ್ಡ್ ವ್ಯಾಕ್ಸಿನ್ ಅಂತ, 3ನೇದು ಬಂದ್ಬಿಟ್ಟು ವುಹಾನ್ ವ್ಯಾಕ್ಸಿನ್. ಈ 3 ವ್ಯಾಕ್ಸಿನ್ಗಳು phase 3 ಎಂಟರ್ ಆದ್ಮೇಲೆ ಇಂಡಿಯಾದಲ್ಲೂ ಕೂಡ phase 3 ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದ್ಸಲ ವ್ಯಾಕ್ಸಿನ್ ಡೆವಲಪ್ phase 2 ಆದ್ಮೇಲೆ phase 3 ನಲ್ಲಿ ಪಾಪ್ಯುಲೇಷನ್ ಲೆವೆಲ್ ಅಲ್ಲಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋದ್ರೆ ಏನಾಗುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಅದರಲ್ಲಿ ಒಂದು ಆಕ್ಸ್ಫರ್ಡ್ನವರು ಆಲ್ರೆಡಿ ಇಲ್ಲಿ ಒಂದು ಫಾರ್ಮಸ್ಯೂಟಿಕಲ್ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡು ಆಲ್ರೆಡಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸ್ಟಾಕ್ ಫೈಲ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಆಗ್ಲೇ ಆ ಕಂಪನಿಯವರು ಕೂಡ ಅದರದ್ದು ಪ್ರೈಸ್ ಕಮ್ಮಿ ಇಡ್ತೀವಿ, ಇಂಡಿಯಾಕ್ಕೆ ಬೇಕಾದಷ್ಟು ಡೋಸ್ಗಳು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ phase 3 ಬಂದಿದ್ದಾಯ್ತು. ಈಗ phase 1 ಅಲ್ಲಿ ಈಗ ಕೋವ್ಯಾಕ್ಸಿನ್ ಅಂತ ಏನು ಭಾರತ್ ಬಯೋಟೆಕ್ನಾಲಜಿ ಮಾಡ್ತಾ ಇದಾರೆ ಅದು ನಡೀತಾ ಇದೆ. ಅದು phase 2 ಆಗ್ಬೇಕು, ನಂತರ phase 3 ಬರಬೇಕು. ಸೊ ಇಷ್ಟೆಲ್ಲ ನೋಡಿದ್ರೆ ಕೆಲವೆಲ್ಲ ಈ ಆಪ್ಟಿಮಿಸ್ಟಿಕ್ ಟೈಮ್ ಲೈನ್ ಅಂತ ಏನ್ ಹೇಳ್ತಾರೆ ಅದು ಡಿಸೆಂಬರ್ ಅಥವಾ ಜನವರಿ ಒಳಗಡೆ ಅಂತ ಒಂದು ಕಂಪನಿ ಅಂತ ಆಲ್ರೆಡಿ ಹೇಳ್ತಾ ಇದೆ. ಬಟ್ WHO ಅವರ ಮಾಹಿತಿ ಪ್ರಕಾರ ಅಟ್ಲೀಸ್ಟ್ ನೆಕ್ಸ್ಟ್ ಏಪ್ರಿಲ್ ಮೇ ತನಕ ಲಾರ್ಜ್ ಸ್ಕೇಲ್ ಅಲ್ಲಿ ವ್ಯಾಕ್ಸಿನ್ ಸಿಗೋದು ಕಷ್ಟ ಅಂತಾನೆ ಅವರ ಅಭಿಪ್ರಾಯ. ಬಟ್ ಎಲ್ಲ ಒಂದ್ ಕಡೆ ಆಗಸ್ಟ್ಗೆ ಅಥವಾ ಸೆಪ್ಟೆಂಬರ್ಗೆ ಬರುವ ಸಾಧ್ಯತೆ ಬಗ್ಗೆ ಮಾತಾಡಿದ್ವಲ್ಲ ಸರ್ ಲಾಸ್ಟ್ ಟೈಮ್. ಇದು ಅದೇ ಜಾಸ್ತಿ ಇದ್ರ ಬಗ್ಗೆ ಸ್ವಲ್ಪ ತಪ್ಪು ಮಾಹಿತಿ ಹೊರಗಡೆ ಹೋಯ್ತು. ಏನು ಅಂದ್ರೆ ಈಗ ICMR DG ಅವರು ಒಂದು ಲೆಟರ್ ಬರೆದಿದ್ರು ಕೆಲವರಿಗೆಲ್ಲ, ಅದನ್ನ ತಗೊಂಡು ಆಗಸ್ಟ್ 15ನೇ ತಾರೀಕು ಅಷ್ಟೊತ್ತಿಗೆ ವ್ಯಾಕ್ಸಿನೇ ರೆಡಿ ಆಗುತ್ತೆ ಅಂತ ಒಂದು ಕಲ್ಪನೆ ಬಂತು. ಇನ್ನೊಂದು ಅದರ ಲ್ಯಾಂಗ್ವೇಜ್, ಲೆಟರ್ ಲ್ಯಾಂಗ್ವೇಜ್ ತಗೊಂಡು ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದಾದ್ಮೇಲೆ ನಂತರ ICMR ಕೂಡ ಕ್ಲಾರಿಫೈ ಮಾಡಿದೆ ಇದು phase 1 ಅಲ್ಲಿ ಇರೋದ್ರಿಂದ ಆಗಸ್ಟ್ 15ರಷ್ಟೊತ್ತಿಗೆ phase 1 ರಿಸಲ್ಟ್ಸ್ ಕೂಡ ಬಂದಿರಲ್ಲ. ಕೆಲವೆಲ್ಲ ಸ್ಟಾರ್ಟ್ ಮಾಡಿದ್ರೆ ಇನ್ನು ಕೆಲವು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕು. ರಿಯಲಿಸ್ಟಿಕ್ ಟೈಮ್ ಲೈನ್ ಇನ್ನು 3-4 ತಿಂಗಳು ಆದ ನಂತರನೇ, ಅದಕ್ಕಿಂತ ಮೊದಲಂತೂ ಯಾವ ವ್ಯಾಕ್ಸಿನ್ ಕೂಡ ಈಗ ವ್ಯಾಕ್ಸಿನ್ ರೆಡಿ ಆದ್ಮೇಲೆ ಕೂಡ ಹೆಲ್ತ್ ಕೇರ್ ವರ್ಕರ್ಸ್ಗೆ ಮತ್ತೆ ಹೈ ರಿಸ್ಕ್ ಇರೋರಿಗೆ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಪಬ್ಲಿಕ್ ಕನ್ಸಂಪ್ಷನ್ ಎಲ್ಲರೂ ತಗೊಳ್ಳುವಂತಹದ್ದಕ್ಕೆ ಇಮಿಡಿಯೇಟ್ ಆಗಂತೂ ಸಿಗೋದಿಲ್ಲ. ಲಾರ್ಜ್ ಸ್ಕೇಲ್ ಮ್ಯಾನುಫ್ಯಾಕ್ಚರ್ ಮಾಡಿ ನಂತರ ಅದನ್ನ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಯಾವ ಟೆಕ್ನಾಲಜಿ ಇವಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ವ್ಯಾಕ್ಸಿನ್ ಅನ್ನ ಎಫೆಕ್ಟಿವ್ ಆಗಿ ಕಂಡುಹಿಡಿತಾರೆ ಅಂತ ಅನ್ಸುತ್ತೆ? ಬಿಕಾಸ್ ಯಾಕೆ ಹೇಳ್ತೀನಿ ಪ್ರಶ್ನೆ ಅಂದ್ರೆ, ಈಗ ಬಯೋಟೆಕ್ನಾಲಜಿ ಈ ಹೈದರಾಬಾದ್ ಅವ್ರು ಕಂಡುಹಿಡಿತಿದ್ದಾರೆ, ಇನ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಕಂಡುಹಿಡಿತಿದ್ದಾರೆ. ಯಾವ್ದು ಎಫೆಕ್ಟಿವ್ ಅನಿಸ್ತಾ ಇದೆ ಸರ್? ನೋಡಿ, ಇಡೀ ವಿಶ್ವದಲ್ಲಿ ಭಾರತದಲ್ಲಿರೋಷ್ಟು ಕ್ಷಮತೆ ಯಾವ ದೇಶಕ್ಕೂ ಇಲ್ಲ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ. ವಿ ಆರ್ ಕಾಲ್ಡ್ ಫಾರ್ಮಸಿ ಆಫ್ ದ ವರ್ಲ್ಡ್. ಅಂದ್ರೆ ವೆದರ್ ಇಟ್ ಕಮ್ಸ್ ಟು ಮೆಡಿಸಿನ್ಸ್ ಅಥವಾ ವ್ಯಾಕ್ಸಿನ್ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗೋದು. ಅದರಲ್ಲೂ ವ್ಯಾಕ್ಸಿನ್ ಅಲ್ಲಿ ಈ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಏನು WHO ಪ್ರಿಸ್ಕ್ರೈಬ್ ಮಾಡಿದೆ ಅದನ್ನ ಫಸ್ಟ್ ಫೆಸಿಲಿಟಿ ಮಾಡಿದ್ದು ಇದು ನಮ್ಮ ಭಾರತ ದೇಶದಲ್ಲೇ. ಸೊ
ಸೊ ತಯಾರಿಕೆ ಟೆಕ್ನಾಲಜಿ ಏನ್ ಬೇಕೋ ಅದೆಲ್ಲ ಇದೆ, ಆದ್ರೆ ಅವರು ಕೆಲವೆಲ್ಲ ಚೇಂಜ್ ಮಾಡ್ಬೇಕಾಗುತ್ತೆ. ಈಗ ಒಂದು ಪ್ಲಾಂಟ್ ಬೇರೆ ಯಾವ್ದೋ ವ್ಯಾಕ್ಸಿನ್ ಮಾಡ್ತಾ ಇರುತ್ತೆ, ಅದನ್ನ ನಿಲ್ಸಿ ಅದರಲ್ಲಿ ಇವರು ರೆಡಿ ಮಾಡಿ ಆ ಲಾಸ್ ನ ಬೇರ್ ಮಾಡಿ ಈ ಹೊಸ ವ್ಯಾಕ್ಸಿನ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಸೊ ಅದನ್ನ ಭಾರತ್ ಬಯೋಟೆಕ್ನವ್ರು ಆಲ್ರೆಡಿ 2 ಪ್ರಾಫಿಟಬಲ್ ವ್ಯಾಕ್ಸಿನ್ ನಿಲ್ಸಿ ಈಗ ಕೋವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ರೇನ್ ಮಾಡ್ತಾ ಇದಾರೆ, ಈ ಟ್ರಯಲ್ ಆಗೋ ಟೈಮ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಡೆದು ಒಂದ್ಸಲ ಟ್ರಯಲ್ ಸಕ್ಸಸ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಇದನ್ನ ಕೊಡೋಣ ಅಂತ ಅವ್ರ ಪ್ಲಾನ್. ಅದೇ ತರ ಈಗ ಆಕ್ಸ್ಫರ್ಡ್ ವ್ಯಾಕ್ಸಿನ್ ಕೂಡ ಟ್ರಯಲ್ ನಡೀತಾ ಇರ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿ ಬೇಕು ಅಂತ ಅನ್ಸಿದ್ರೆ ನಾಳೆ ಸೇಫ್ಟಿಲಿ ಯಾರು ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಸೇಫ್ಟಿ ಪ್ರೂವ್ ಆಗ್ಬೇಕು, ಎಫಿಕಸಿ ಅಂತ ಹೇಳ್ತೀವಿ, ಅಂದ್ರೆ ವ್ಯಾಕ್ಸಿನ್ ಕೆಲಸ ಮಾಡುತ್ತೆ ಅಂತ ಪ್ರೂವ್ ಆಗ್ಬೇಕು, ಅದಾದ್ಮೇಲೆ ಎಫೆಕ್ಟಿವ್ನೆಸ್. ಅವಾಗ ಅಕಸ್ಮಾತ್ ಬೇಕು ಅಂದ್ರೆ ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಲ್ಲ ಅಂತ ಈಗ್ಲೇನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಜೊತೆಗೆ ನಮ್ಮ ದೇಶದ ಮೆಡಿಸಿನ್ಸ್ ಗಳನ್ನ ಒಂದು ಕ್ಷಣ ಗಮನ ಹರಿಸಿದ್ರೆ ಯದ್ವಾ ರೇಟ್ಗೂ ಏನ್ ಇಲ್ಲಿಂದ ಏನ್ ಬೇರೆಯವ್ರಿಗೆ ಕೊಡಲ್ಲ. ಒಂದು ತುಂಬಾ ಸೇಫ್ ಆಗಿರ್ಬೇಕು, ಜೊತೆಗೆ ಅದೊಂದು ಹೈ ಕ್ವಾಲಿಟಿ ಆಗೂ ಇರಬೇಕು, ಜೊತೆಗೆ ಅಫೋರ್ಡಬಲ್ ಇರಬೇಕು. ಹೌ ಚಾಲೆಂಜಿಂಗ್ ಸರ್ ಇದು? ನೋಡಿ, ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ವ್ಯಾಕ್ಸಿನ್ ಅಲ್ಲಿ. ಹೌದು. ಆದ್ರೆ ಕಾಸ್ಟ್ ಅಲ್ಲಿ ಇಂಡಿಯಾದವರು ಕಮ್ಮಿ ಕಾಸ್ಟ್ ನಲ್ಲಿ ವ್ಯಾಕ್ಸಿನ್ ಕೊಡ್ಲಿಲ್ಲ ಅಂದ್ರೆ ಬೇರೆ ಯಾವ ದೇಶದವರು ಕೊಡಕ್ ಸಾಧ್ಯನೇ ಇಲ್ಲ. ಯಾವುದೇ ಆಗ್ಲಿ ನೋಡಿ, ರೋಟಾ ವ್ಯಾರಸ್ ವ್ಯಾಕ್ಸಿನ್ಗೆ $1 ಇಂಡಿಯಾದಲ್ಲಿ ರೆಡಿ ಮಾಡಿದ್ರು, ಅದು 10-20 ಟೈಮ್ಸ್ ಜಾಸ್ತಿ ಹೊರಗಡೆ ಹೋದ್ರೆ. ಹೌದು. ಸೊ ಬಡವರಿಗೆ ಯಾರಿಗೆ ಇದನ್ನ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಗೌರ್ಮೆಂಟ್ ಇದನ್ನ ಪರ್ಚೇಸ್ ಮಾಡ್ಬೇಕು, ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ನೋದು ಮೊದ್ಲಿಂದ ಒಂದು ಧ್ಯೇಯ ಇಟ್ಕೊಂಡು ಈ ಕಂಪನಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ಬೋದು ಶುರುವಿನಲ್ಲಿ, ಬಟ್ ಸ್ಕೇಲಿಂಗ್ ಅಂತ ಏನ್ ಹೇಳ್ತೀವಿ, ಒಂದ್ಸಲ ಸ್ಕೇಲ್ ಅಪ್ ಆಫ್ ಆಪರೇಷನ್ಸ್, ಸಪ್ಲೈಯರ್ಸ್ ಮತ್ತೆ ಡಿಮ್ಯಾಂಡ್ಗೂ ಮ್ಯಾಚ್ ಆಯ್ತು ಅಂದ್ರೆ ವ್ಯಾಕ್ಸಿನ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಎಟ್ ಸ್ಕೇಲ್ ಮಾಡಿದ್ರೆ. ಹಾ ಸರ್, ವೆರಿ ಟ್ರೂ. ಆದ್ರೆ ಈ ಭಾರತದಲ್ಲಿ ನೀವು ಹೇಳಿರೋ ಹಾಗೆ ಇಲ್ಲಿರೋ ಕಂಪನಿಗಳು ವರ್ಲ್ಡ್ ಕ್ಲಾಸ್ R&D ಬಹಳ ಎಕ್ಸ್ಪೋರ್ಟ್ ಕಂಪನಿಗಳು, ಅದ್ರ ಬಗ್ಗೆ ಅನುಮಾನ ಯಾರಿಗೂ ಇಲ್ಲ, ಅದ್ರ ಬಗ್ಗೆ ಮಾತು ಆಡಲ್ಲ ನಾವು. ಬಟ್ ಈ ಕೊರೋನಾ ಬಂದು ನಮ್ಮ ದೇಶದಲ್ಲಿ ಒಂದು ಸ್ವಲ್ಪ ಈ R&Dಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ನಮ್ಮ ದೇಶದವ್ರು ಗಮನಿಸ್ದಂಗೆ ಕಾಣಲ್ವಾ ಗಿರಿಧರ್ ಸರ್? ಇದು ಒಳ್ಳೆ ಪ್ರಶ್ನೆ. R&D ಎಸ್ಪೆಷಲಿ ರಿಸರ್ಚ್ಗೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದು ಈಗ ಲಾಸ್ಟ್ 4-5 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣ್ತಾ ಇದೀವಿ. ಮೊದಲಷ್ಟು ಇರ್ಲಿಲ್ಲ ಅಲ್ವಾ ಸರ್ ನಮ್ಮ ದೇಶದಲ್ಲಿ? ಇದು ಮೊದ್ಲು ಇತ್ತು, ಬಟ್ ಅದು ಮಂದಗತಿ ಅಂತ ಹೇಳ್ಬೋದು. ಆದ್ರೆ ಈಗ ಹೊರಗಡೆ ಇಂದ ಎಷ್ಟು ರಿಸರ್ಚ್ ಫಂಡಿಂಗ್ ಬರುತ್ತೋ ಅಷ್ಟೇ ಅದಕ್ಕಿಂತ ಜಾಸ್ತಿ ನಾವು ಮ್ಯಾಚ್ ಮಾಡ್ತೀವಿ ಅಂತ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಹಳಷ್ಟು ಒತ್ತು ಕೊಡ್ತಾ ಇದ್ದಾರೆ. ಎಲ್ಲಿ ತನಕ ಆಸ್ ಎ ಕೆರಿಯರ್ ರಿಸರ್ಚ್ ನ ತಗೋಬೇಕು ಅಂತ ಸುಮಾರು ಜನ ಮುಂದೆ ಬರಲ್ವೋ ಅಲ್ಲಿ ತನಕ ರಿಸರ್ಚ್ ಕೂಡ ಮುಂದೆ ಹೋಗೋದಿಲ್ಲ. ಈಗ ಎಲ್ಲಾ ಸ್ಕೂಲ್ ಕಾಲೇಜಲ್ಲಾಗ್ಲಿ, ಮೆಡಿಕಲ್ ಸ್ಕೂಲ್ ಅಲ್ಲಾಗ್ಲಿ, ಬೇರೆ ಸ್ಟ್ರೀಮ್ಸ್ ಅಲ್ಲಾಗ್ಲಿ ರಿಸರ್ಚ್ ಕೂಡ ಮಾಡ್ಬೇಕು ಅನ್ನೋದು ಮೊದ್ಲಿಂದ ಬಂತು ಅಂದ್ರೆ ಅವಾಗ ನಾವು ಕೂಡ ವಿಲ್ ಬಿಕಮ್ ದ ರಿಸರ್ಚ್ ಪವರ್ ಹೌಸ್ ಆಫ್ ದ ವರ್ಲ್ಡ್. ಈಗ ಸದ್ಯಕ್ಕೆ ನಾವು ಬರೀ ಇನ್ನೊಬ್ಬರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋ ಬದಲು ನಮ್ದೇ ಪ್ರಾಡಕ್ಟ್ ಕೂಡ ನಮ್ದೇ ಇದ್ರೆ, ಏನು ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಹೇಳಿದ್ದಾರೆ ಆತ್ಮ ನಿರ್ಭರ್ ಭಾರತ ಅಂತ, ಅದು ಆಗ್ಲಿಕ್ಕೆ ಸಾಧ್ಯ ಇದೆ. ಇದು ಕನಸಲ್ಲ, ಇದನ್ನ ನನಸು ಮಾಡ್ಬೋದು. ಟ್ರೂ. ವೆಲ್ ಸೆಡ್. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ ICMR ಕಮಿಟಿಯ ಸದಸ್ಯರು ಡಾಕ್ಟರ್ ಗಿರಿಧರ್ ಬಾಬು ಅವರು. ಅಫ್ಕೋರ್ಸ್ ರಘು ಅವರು ನಮ್ಮ ಜೊತೆ ಇದ್ದಾರೆ, ಡಾಕ್ಟರ್ ಸುನೀಲ್ ಕೂಡ ಮಾತಾಡ್ತಾರೆ. ಇನ್ನೊಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾರೆ. ಕಿಕ್ಔಟ್ ಟ್ರ್ಯಾಕಿಂಗ್ ಮೆಡಿಸಿನ್ ಸ್ಪೆಷಲ್ ನ್ಯೂಸ್ಗೆ ಮಗದೊಮ್ಮೆ ಸ್ವಾಗತ. ಈಗಾಗಲೇ ಗಿರಿಧರ್ ಬಾಬು ICMR ಸದಸ್ಯರು ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲಿಗೆ ಬಂದು ನಿಂತಿದೆ, ಏನೇನು ಆಗ್ತಿದೆ ಅಂತ. ಈಗ ಮಗದಿಬ್ಬರು ಗೆಸ್ಟ್ ನನ್ನ ಜೊತೆ ಹಾಗೆ ಲೈನ್ನಲ್ಲಿದ್ದಾರೆ, ಡಾಕ್ಟರ್ ಸುನೀಲ್ ಮತ್ತು ಶ್ರೀ ರಘು ಅವರು. ವೆಲ್ಕಮ್ ಬ್ಯಾಕ್ ಇಬ್ಬರಿಗೂ ಕೂಡ. ನೇರವಾಗಿ ರಘು ಅವ್ರ ಹತ್ರ ಹೋಗಿ ಬರ್ತೀನಿ ನಾನು. ನಾನೆಲ್ಲ ತುಂಬ ಹಿಂದೆ ಒಂದು ಆರ್ಟಿಕಲ್ ಓದಿದ ನೆನಪು ರಘು ಸರ್, ನಿಮ್ಮನ್ನು ಇವತ್ತು ಕೇಳ್ಬಿಡ್ತೀನಿ ನಾನು. ಈ ಎಷ್ಟೋ ಸಂದರ್ಭದಲ್ಲಿ ವೈರಸ್ನ ಓಡಿಸೋದಕ್ಕೆ, ಆಂಟಿಬಯೋಟಿಕ್ ಕಂಡುಹಿಡಿಯೋದಕ್ಕೆ ಬ್ಯಾಕ್ಟೀರಿಯಾಗಳನ್ನು, ವೈರಸ್ಗಳನ್ನು ಉಪಯೋಗಿಸ್ಕೊಂಡು ಇದನ್ನು ಕಂಡುಹಿಡಿತಾರೆ ಅಂತಲೂ ಕೂಡ ಕೇಳ್ಪಟ್ಟಿದ್ದೀನಿ. ಇದಕ್ಕೂ ಆ ಥರದ್ದೆಲ್ಲ ಒಂದಷ್ಟು ಪ್ರಯೋಗಗಳು, ಎಕ್ಸ್ಪೆರಿಮೆಂಟ್ಗಳು ನಡೆದಿರುತ್ತಾ ಸರ್? ಹಿಂದೆ ಆಂಟಿಬಯೋಟಿಕ್ ಬರೋಕ್ಕಿಂತ ಮೊದಲು ಹೆಚ್ಚಾಗಿ ಬ್ಯಾಕ್ಟೀರಿಯಾಗಳ ವಿರುದ್ಧ ಪ್ರಯೋಗ ಆಗ್ತಿದ್ದು ವೈರಸ್ ಗಳನ್ನೇ ನಾವು ಬ್ಯಾಕ್ಟೀರಿಯಾಗಳ ವಿರುದ್ಧ ಬಿಡ್ತಾ ಇದೀವಿ. ಅದನ್ನ ಬ್ಯಾಕ್ಟೀರಿಯಾ ಫಾಜ್ ಅಂತಾರೆ. ಈಗ ಫಾಜ್ಗಳು ಮತ್ತೆ ಬರ್ತಾ ಇದಾವೆ. ಫಾಜ್ ಇಸ್ ಟೈಪ್ ಆಫ್ ವೈರಸ್. ಅದು ಮತ್ತೆ ಆಂಟಿಬಯೋಟಿಕ್ ಓವರ್ ಯೂಸ್ ಆಯ್ತು, ಫಾಜ್ ಮತ್ತೆ ತರಬೇಕು ಅನ್ನೋ ಪ್ರಯತ್ನ ಅನೇಕ ಕಡೆ ನಡೀತಾ ಇದೆ. ಈಗ ನಾವು ಇಲ್ಲೇನ್ ಗಮನಿಸಬೇಕು ಅಂತ ಹೇಳಿದ್ರೆ, ಮೊದಲು ವ್ಯಾಕ್ಸಿನ್
ಸಾಮಾನ್ಯವಾಗಿ ಎರಡೇ ತರ ಇದ್ದಿದ್ದು, ಲೈವ್ ಆರ್ ಡೆಡ್, ಅಟೆನ್ಯೂಯೇಟೆಡ್ ಅಥವಾ ಡೆಡ್ ವೈರಸ್ ಅಂತ ಹೇಳ್ತಕ್ಕಂಥದ್ದು. ಈಗ ಅವು ಎರಡು ಮಾತ್ರ ಅಲ್ಲ, ಈಗ ಭಾರತ್ ಬಯೋಟೆಕ್ ಅವರ ಕೋವ್ಯಾಕ್ಸಿನ್ ಡೆಡ್ ವೈರಸ್ ಆಯ್ತಾ. ಆದ್ರೆ ಈಗ ವೈರಸ್ ಗಳಾಗಿದೆ ನೋಡಿ. ಈಗ ಆಕ್ಸ್ಫರ್ಡ್ ಅವ್ರು ಮಾಡ್ತಾ ಇರೋ ವೈರಸ್ ವೆಕ್ಟಾರ್ ವ್ಯಾಕ್ಸಿನ್. ವೆಕ್ಟಾರ್ ವ್ಯಾಕ್ಸಿನ್ ಅಂದ್ರೆ ಅದನ್ನ ಹೇಳಿದ್ರೆ ಅಡೆನೋ ವೈರಸ್ ಅನ್ನ ಅತಿಯಾಗಿ ಇಟ್ಕೊಂಡು ಈ ವೈರಸ್ ಅದ್ರ ಮೇಲೆ ಕೂರ್ಸಿ, ಈ ವೈರಸ್ ನ ಭಾಗವನ್ನು ಅದ್ರ ಮೇಲೆ ಕೂರ್ಸಿ ನಮ್ಮ ದೇಹಕ್ಕೆ ಪರಿಚಯಿಸೋದು, ನಮ್ಮ ದೇಹ ಅದ್ರ ವಿರುದ್ಧ ಹೋರಾಟ ಮಾಡುವಂತೆ ಉತ್ತೇಜಿಸೋದು. ಆಯ್ತಾ, ಗೊತ್ತಾಯ್ತು. ಅದು ವೆಕ್ಟಾರ್ ವ್ಯಾಕ್ಸಿನ್. ಹೆಚ್ಚು ಈಗ ಮೊಡರ್ನಾ ಅನ್ನೋರು ಏನ್ ಮಾಡ್ತಿದ್ದಾರೆ, ಅವುಗಳನ್ನ ನ್ಯೂಕ್ಲಿಯಿಕ್ ಆಸಿಡ್ ವ್ಯಾಕ್ಸಿನ್ಸ್ ಅಂತ ಹೇಳ್ತವೆ. ಅಂತ ಹೇಳಿದ್ರೆ mRNA ಅಂತ ಹೇಳ್ತೀವಿ ನಾವು. mRNA ಕೊಟ್ರೆ ನಮ್ಮ ಜೀವಕೋಶವೇ ಅದರ ವಿರುದ್ಧ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡುವಂತದ್ದು. ಗೊತ್ತಾಯ್ತಲ್ಲ, ನಾವು ಆಂಟಿಬಾಡಿನ ಕೊಡುವಂತದ್ದು, ಶತ್ರುವನ್ನ ಸದೆಬಡಿಯುವಂತ ಶಸ್ತ್ರಾಸ್ತ್ರಗಳನ್ನ ನಾವೇ ಕೊಡದೆ ನಮ್ಮ ದೇಹವೇ ಉತ್ಪಾದಿಸುವಂತೆ ಉತ್ತೇಜನ ಕೊಡ್ತಕ್ಕಂಥದ್ದು, ಸ್ಟಿಮ್ಯುಲೇಟ್ ಮಾಡತಕ್ಕಂಥದ್ದು. ಅದನ್ನ ಈಗ ನ್ಯೂಕ್ಲಿಯಿಕ್ ಆಸಿಡ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ ನಾವು. mRNA ವ್ಯಾಕ್ಸಿನ್ಸ್ ಇದು ಮೊದಲ ಬಾರಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದ್ರ ಬಗ್ಗೆ ನಾವು ಸ್ವಲ್ಪ ಇನ್ನೂ ನಾವು ವೇಟ್ ಅಂಡ್ ವಾಚ್. ವ್ಯಾಕ್ಸಿನ್ಗಳ ಬಗ್ಗೆ, ಲಸಿಕೆಗಳ ಬಗ್ಗೆ ಆ ರೀತಿಯಾಗಿ ನೇರವಾದ ರೇಖೆ ಎಳೆಯೋಕ್ಕಾಗಲ್ಲ. ಹೀಗಾಗುತ್ತೆ ಅಂತ ಹೇಳಿ ಅದರಲ್ಲಿ ಅದರ ಪಾತ್ವೇಸ್, ಅದರ ದಾರಿಗಳು, ಅನೇಕ ಸವಲು ದಾರಿಗಳು ಮುಂದೆ ಕಾಣ್ತವೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ. ಆದ್ರೆ ವಿಜ್ಞಾನ ತಂತ್ರಜ್ಞಾನ, ಪರ್ಟಿಕ್ಯುಲರ್ಲಿ ಜಿನಾಮಿಕ್ಸ್, ಪ್ರೋಟಿಯಾಮಿಕ್ಸ್, ಟ್ರಾನ್ಸ್ಕ್ರಿಪ್ಟಾಮಿಕ್ಸ್ ಅಂತೆಲ್ಲ ಹೇಳ್ತೀವಿ ನಾವು. ಈ ಜೆನೆಟಿಕ್ ಸೈನ್ಸ್ ಬಹಳಷ್ಟು ಮುಂದುವರೆದಿದೆ. ನೋಡಿ, 15 ದಿವಸದಲ್ಲಿ ಜೀನ್ ಅನ್ನ ಮ್ಯಾಪ್ ಮಾಡಿ ವೆಬ್ಸೈಟ್ ಹಾಕಿದ್ರು ಚೈನಾದವರು. ಬೇರೆ ಏನೋ ಮುಚ್ಚಿಟ್ರು, ಅದು ಬೇರೆ ವಿಷಯ. ಆದ್ರೆ ಇಷ್ಟು ಬೇಗ ಹಿಂದೆಂದೂ ಆಗೋಕೆ ಸಾಧ್ಯ ಇರ್ತಿರ್ಲಿಲ್ಲ. ಪ್ಲೇಗ್ ಬಂದು ಎಷ್ಟೋ ವರ್ಷಗಳ ನಂತರ, ಮಲೇರಿಯಾ ಬಂದು ಎಷ್ಟೋ ವರ್ಷಗಳ ನಂತರ ಇದು ಯಾವ್ದರಿಂದ ಬರ್ತದೆ ಅಂತ ಕೊನೆಗೂ ಗೊತ್ತಾಗ್ಬೇಕಾಯ್ತು. ಏನೇನೋ ಡೌಟ್ ಮಾಡ್ಕೊಂಡು ಹೋಗ್ತು. ಕೆಟ್ಟ ಗಾಳಿಯಿಂದ ಬರ್ತದೆ ಅಂತ ಮಿಯಾಸ್ಮಾ ಅಂತಿದ್ರು, ಕೆಟ್ಟ ಗಾಳಿಯಿಂದ ಬರ್ತದೆ ಅಂತ ಹೇಳಿ 100 ವರ್ಷ ಹಾಗೆ ನಂಬ್ಕೊಂಡು ಬಂದಿದ್ರು. ಕೇವಲ ವಿಟಮಿನ್ ಸಿ ಇಂದ ಹಲ್ಲು ಬಿದ್ದೋಗ್ತಾ ಇತ್ತು, ಸ್ಕರ್ವಿ ಬರ್ತಾ ಇತ್ತು. 200 ವರ್ಷ ಬೇಕಾಯ್ತು ನಿಂಬೆಹಣ್ಣು ಹಿಂಡಿಗೆ ಸಾಕು ಅಂತ ತಿಳ್ಕೊಳ್ಳೋದಿಕ್ಕೆ. ಹಾಗಾಗಿ ಆದ್ರೆ ಇನ್ನೊಂದು, ನೀವು ಭಾರತದ ಮಟ್ಟಿಗೆ ಇವತ್ತು ಬಹಳಷ್ಟು ತಂತ್ರಜ್ಞಾನ ಮುಂದುವರೆದಿದೆ. ಆದ್ರೆ ಭಾರತ ಜನರಿಕ್ ಡ್ರಗ್ ಮಾಡುವ ದೇಶ. 40% ದೇಶದ ವ್ಯಾಕ್ಸಿನ್ ಜನರಿಕ್ ಡ್ರಗ್ ದೇಶ ಕೊಡುತ್ತೆ. ಆದ್ರೆ ದೇಶದ ಒಟ್ಟು ಔಷಧಿ ಕಂಪನಿಗಳ ಪ್ರಮಾಣ ನಮ್ಮ ದೇಶದಲ್ಲಿ ಅದರ ವ್ಯಾಲ್ಯೂ ನೋಡಿದ್ರೆ 4%. ಫೈಸರ್ನ R&D ಭಾರತದ ಇಡೀ ಒಟ್ಟು ವ್ಯವಹಾರಷ್ಟು ಈಕ್ವಲ್ ಆಗಿದೆ. ನೀವು ಅದನ್ನ R&D ಅಷ್ಟು $35 ಬಿಲಿಯನ್ ಫೈಸರ್ನ ಒಂದು R&D ಇದೆ. ಇಡೀ ದೇಶದ ಆರ್ಥಿಕ ಔಷಧಿಯ ವ್ಯವಹಾರವೇ ಅಷ್ಟು. ಅದರಲ್ಲಿ ನಾವು 3 ಲಕ್ಷ ಕೋಟಿ ಅಂತ ಹೇಳ್ತೀವಿ, 1.5 ಲಕ್ಷ ಕೋಟಿಯಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ, ಉಳಿದಿದ್ದನ್ನೇ ನಾವು ದೇಶದಲ್ಲೇ ಬಳಸ್ತೀವಿ. ಆದ್ರೆ ಇಂಡಿಯಾ ಇದುವರೆಗೂ ಜನರಿಕ್ ಡ್ರಗ್ ಮ್ಯಾನುಫ್ಯಾಕ್ಚರರ್, ನಮ್ಮದೇ ಆದ R&D, ನಮ್ಮದೇ ಆದ ಇದನ್ನ ಈಗ ನಮಗ ಅವ್ರ ಜೊತೆ ಎಲ್ಲ ವ್ಯವಹಾರ ಮಾಡಿ ಕಲ್ತ್ಕೊಂಡಿದೀವಿ. ಎಲ್ಲ USFDA ಅದೇ ಪ್ರಶ್ನೆ ಗಿರಿಧರ್ವರೆಗೂ ಕೇಳಿದ್ದೆ ಸರ್. ಬಿಕಾಸ್ ಮೊದಲೆಲ್ಲ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಆಗ್ತಿರ್ಲಿಲ್ಲ R&Dಗೆ, ಬಟ್ ಇವಾಗ ಅದ್ರ ಬಗ್ಗೆ ಬಹಳಷ್ಟು ಗಮನ ಹರಿಸ್ತಿದ್ದಾರೆ 3-4 ವರ್ಷದಿಂದ ಅಂತ. ಇಲ್ಲ, ಈಗಲೂ ಆಗ್ತಿಲ್ಲ. 0.9% ಇಂಡಿಯಾ R&D ಖರ್ಚು ಮಾಡೋದು, 3-4% ಬೇರೆ ದೇಶಗಳು ಖರ್ಚು ಮಾಡ್ತವೆ. ಆದ್ರೆ ಫಾರ್ಮಾಸ್ಯೂಟಿಕಲ್ ಅಲ್ಲಿ ಸುಮಾರು 3-4% ಖರ್ಚು ಮಾಡ್ತಿದ್ದಾರೆ. R&Dಗೆ ಬಹಳಷ್ಟು ಹಣ ಬೇಕು. ಜೆನೆಟಿಕ್ ಸೈನ್ಸ್ ಅಲ್ಲಂತೂ ಡೌನ್ವರ್ಡ್ ಸ್ಟ್ರೀಮ್ ಲೈನಿಂಗ್ ಅಂತೀವಿ. ಒಂದು ಪ್ರಾಜೆಕ್ಟ್ ತಗೊಂಡ್ರೆ $10 ಮಿಲಿಯನ್ ಇಟ್ಕೊಂಡು ಮಾಡಬೇಕು. ಅದು ಸಕ್ಸಸ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಬಯೋಟೆಕ್ನಾಲಜಿಯಲ್ಲಿ. ಸೊ ಆಗಿರುವಂತದ್ದು ಬಹಳಷ್ಟು ದುಡ್ಡು ಬೇಕು. ಇದಕ್ಕೆ R&Dಗೆ ಸರ್ಕಾರವೂ ಹಣ ಹಾಕ್ಬೇಕು, ಇದು ಹಾಕ್ಬೇಕು. ಇನ್ನೊಂದು ನೀವು ಇದರಲ್ಲಿ ಗಮನಿಸಬೇಕು, 10 ವರ್ಷದ ಹಿಂದೆ ಈ ರೀತಿ ವೈರಸ್ ಬರ್ತದೆ ಅಂತ ಹೇಳಿ ಬೆಸ್ಟ್ ಆಫ್ ದ ವೈರಾಲಜಿಸ್ಟ್ ಹೇಳಿದ್ರು. ಸಾರ್ವಜನಿಕ ವಲಯದಲ್ಲಿ ರಿಸರ್ಚ್ ನಡೆದೇ ಇದ್ದಿದ್ದೇ ಈ ಅನಾಹುತಕ್ಕೆ ಕಾರಣ. ಪ್ಯಾಂಡಮಿಕ್ ನೋಡಿ, ಸೆಪಿ ಅಂತ ಹೇಳಿದೆ, ವರ್ಲ್ಡ್ ಎಕನಾಮಿಕ್ ಫೋರಮ್ದು. ಸೆಪಿ ಅಂತ ಹೇಳಿದ್ರೆ ಕೋಲಿಷನ್ ಫಾರ್ ಎಪಿಡೆಮಿಕ್ ಪ್ರಿವೆನ್ಷನ್ ಇನೋವೇಷನ್ ಅಂತ, ಎಪಿಡೆಮಿಕ್ ಪ್ರಿಪೇರ್ಡ್ನೆಸ್ ಇನೋವೇಷನ್. ರಘು ಸರ್, ಎಲ್ಲರಿಗೂ ಒಂದು ಲೆವೆಲ್ ಅಲ್ಲಿ ಒಂದು ಪಾಠ ಕಲಿಸ್ತಿದೆ ಈ ಕರೋನಾ ಬಂದ್ಮೇಲೆ ಅಂತ. ಐ ಥಿಂಕ್ ಡಾಕ್ಟರ್ ಸುನಿಲ್ ಅವರು ಒಪ್ತಾರೆ ಇದನ್ನ. ರೈಟ್ ಟೈಮ್ ಇವಾಗಲ್ದೆ ಇನ್ಯಾವಾಗ? ಬಿಕಾಸ್ ಸುನಿಲ್ ಸರ್, 40-50 ವರ್ಷದಿಂದ ಇಡೀ ಪ್ರಪಂಚವನ್ನೇ ಕಾಡಿರುವಂತಹ ಏಡ್ಸ್ಗೂ ಇನ್ನೂ ಆ ಮಹಾಮಾರಿಗೂ ಇನ್ನೂ ಲಸಿಕೆ ಕಂಡುಹಿಡಿಯೋಕೆ ಸಾಧ್ಯ ಆಗಿಲ್ಲ. ಇಟ್ಸ್ ನಾಟ್ ದಟ್ ಈಸಿ ಅಂತ ನಮ್ಗೆ ನೋವೆಲ್ಲ ಗೊತ್ತಾಗುತ್ತೆ. ಬಟ್ ಮೆಡಿಕಲ್ ಫೀಲ್ಡ್ ಇರೋರು, ಪ್ಲೀಸ್ ಸರ್, ಗೋ ಹೆಡ್. ಹರೀಶ್ ಅವರೇ, ತುಂಬಾ ಆಕ್ಚುಲಿ ನಾನು ಹೇಳ್ಬೇಕಂದಿರೋ ವಿಷಯನ ನೀವೇ ಹೇಳಿದ್ರಿ. ಯಾಕಂದ್ರೆ ನಾನು ಹಿಂದೆ ಭಾರತ ಸರ್ಕಾರಕ್ಕೆ
ಒಂದು ಏಡ್ಸ್ ನಿಯಂತ್ರಣ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ತುಂಬಾಷ್ಟು ಈ ವ್ಯಾಕ್ಸಿನ್ಸ್ ಬಗ್ಗೆ ನಾವೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ. ನಿಮಗೆ ಗೊತ್ತಿರೋಂಗೆ HIV ಬಂದ್ 25 ವರ್ಷ ಆಯ್ತು, ಇವತ್ವರೆಗೂ ಕೂಡ ನಾವು ವ್ಯಾಕ್ಸಿನ್ ಅದನ್ನ ಕಂಡುಹಿಡಿಲಿಕ್ಕೆ ಆಗಿಲ್ಲ. ಒಂದು ಆಲ್ರೆಡಿ ಸೌತ್ ಕೊರಿಯಾ ವ್ಯಾಕ್ಸಿನ್ ಬಂದೇ ಬಿಡ್ತು, ನಾಳೆ ಕೊಡ್ತಾರೆ ಅಂತ ಹೇಳಿದ್ರು. ಬಟ್ ಅದು ದ ಬೆಸ್ಟ್ ಎಫಿಕಸಿ ಫಾರ್ HIV ವೈರಸ್ ವಾಸ್ 51%, ಬಟ್ ಸ್ಟಿಲ್ ಅದು 51% ಎಫಿಕಸಿ ನಾವು ತಗೊಳಲ್ಲ ಅಂತ ಅದಕ್ಕೆ ಬಂದಿಲ್ಲ. ಆದ್ರಿಂದ ಯಾವಾಗ್ಲೂ phase 1 phase 2 ಟ್ರಯಲ್ಸ್ ನೋಡ್ಬಿಟ್ಟು ನಾವು ಹಿಂಗೆ ಆಗತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. phase 2 ವೆರಿ ವೆರಿ ಇಂಪಾರ್ಟೆಂಟ್. phase 3 ಟ್ರಯಲ್ಸ್ ಅಲ್ಲಿ, ಆಮೇಲೆ phase 3 ಮುಗಿದ್ಮೇಲೆ phase 4 ಅಂತ ಏನ್ ಹೇಳ್ತೀವಿ, ಪೋಸ್ಟ್ ಮಾರ್ಕೆಟ್ ಸರ್ವಿಲೆನ್ಸ್ ಅಂತಾನು ನಾವು ಹೇಳ್ತೀವಿ. ಅದು 4ನೇ ಹಂತದಲ್ಲಿ ಕೂಡ ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ನೋಡ್ತಾ ಹೋದಾಗ ಒಂಥರ ವಿ ನೀಡ್ ಟು ಗೋ ಎ ಲಾಂಗ್ ವೇ, ಟು ಅರ್ಲಿ ಟು ಟೆಲ್ ಎನಿಥಿಂಗ್ ಅಂತ. ಬಟ್ ಈಗ ಸೀರಮ್ ಇನ್ಸ್ಟಿಟ್ಯೂಟ್ ಅವ್ರು ಏನ್ ಹೇಳ್ತಾ ಇದಾರೆ, ಈಗ ನಾವು ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಬಗ್ಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ನವೆಂಬರ್ ಅಲ್ಲಿ ಬರ್ಬೋದು, ಡಿಸೆಂಬರ್ ಅಲ್ಲಿ ಅಂತ. ಅದು ಖಂಡಿತವಾಗ್ಲೂ ಸ್ವಲ್ಪ ಅನ್ರಿಯಲಿಸ್ಟಿಕ್ ಟೈಮ್ ಲೈನ್ ಅಂತ ಹೇಳ್ಬೋದು. ಇದು ಇಟ್ ಮೇ ಟೇಕ್ ಅನದರ್ 6 months ಫರ್ದರ್ ಅಂತ. ಆಗ್ಲೇ ಗಿರಿಧರ್ ಬಾಬು ಸರ್ ಹೇಳ್ದಂಗೆ ಏಪ್ರಿಲ್ ಆದ್ಮೇಲೆ ಅಥವಾ ಮೇ ಆದ್ಮೇಲೆ ಅದು ಒಂದು ಹಂತಕ್ಕೆ ತಯಾರಾಗಿ ಬರ್ಬೋದು. ಎರಡನೇದು, ಈ ಲಸಿಕೆ ತಯಾರಿಸಿದಾಗ ನಾವು 50% ಭಾರತಕ್ಕೆ ಇಡ್ತೀವಿ. ಜೊತೆಗೆ ಡಾಕ್ಟರ್ ಸುನಿಲ್ ಸರ್, ಇನ್ನೊಂದು ದೊಡ್ಡ ಮೆಸೇಜ್ ನ ಇಡೀ ಪ್ರಪಂಚಕ್ಕೆ ನಾವೇನಾದ್ರೂ ಫಸ್ಟ್ ಕಂಡಿಡಿದ್ರೆ ಭಾರತ ದೇಶ ಏನು ಅಂತ ತೋರಿಸಿದಾಗ ಒಂದು ಮೆಸೇಜ್ ಕೂಡ ಪಾಸ್ ಆಗುತ್ತಲ್ವಾ ಸರ್? ಅಲ್ಲ, ಖಂಡಿತವಾಗ್ಲು ಅದು ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಫಿನಾಮಿನಲ್ ಅಚೀವ್ಮೆಂಟ್ ಅಂತ. ಸೊ ಅಕಸ್ಮಾತ್ ನಮ್ ದೇಶದಲ್ಲಿ ಏನೇ ಬಂದ್ರು, ಈ ತರ ಕಂಡಿಡಿದ್ರು, ನಮ್ಗೆ ಅದು ತುಂಬಾ ಹೆಮ್ಮೆಯ ವಿಷಯ. ಅದು ಅಕಸ್ಮಾತ್ ಸೀರಮ್ ಇನ್ಸ್ಟಿಟ್ಯೂಟ್ ಏನಾದ್ರು ಬಂದ್ರೆ ದ ಫಸ್ಟ್ ಕೋವಿಡ್ ವ್ಯಾಕ್ಸಿನ್ ಇನ್ ದ ವರ್ಲ್ಡ್ ಅಂತ ಅನ್ಸುತ್ತೆ, ಐ ಮೀನ್ ರೆಡಿ ಆದ್ರೆ, ಅದು ಖಂಡಿತವಾಗ್ಲು ನಮ್ಗೆಲ್ಲರಿಗೂ ಹೆಮ್ಮೆ ವಿಷಯ. ಬಟ್ ಅದು ನೋಡ್ಬೇಕು ಯಾವ ಹಂತದ, ಈಗ 3ನೇ ಹಂತದಲ್ಲಿ ಏನಾಗುತ್ತೆ ಅಂತ ನೋಡ್ಬಿಟ್ಟು ಅದ್ರ ಬಗ್ಗೆ ವಿ ಕೆನಾಟ್ ಪ್ರಿಡಿಕ್ಟ್ ಎನಿಥಿಂಗ್. ಹರೀಶ್, ಬಂದ್ರೆ ತುಂಬಾ ಸಂತೋಷದ ವಿಷಯ ಅಂತ ಹೇಳ್ಬೋದು. ಅವ್ರು ಆಕ್ಚುಲಿ 2 doses ಬೇಕಾಗುತ್ತೆ ಇದು ವ್ಯಾಕ್ಸಿನ್ ಅಂತ ಹೇಳಿ ಸೀರಮ್ ಇನ್ಸ್ಟಿಟ್ಯೂಟ್ ಅವರು. ಒಂದೊಂದು ಡೋಸ್ಗೆ 1,000 ಖರ್ಚಾಗ್ಬೋದು ಅಂತ ಕೂಡ ಆಲ್ರೆಡಿ ಕೆಲವೊಂದು ಲೇಔಟ್ ಕೂಡ ರೆಡಿ ಮಾಡಿ ಹೇಳಿದ್ದಾರೆ. ನೋಡೋಣ ಇದು. ಬಟ್ ಅದೇ ನಾವು ಏನಂದ್ರೆ ಖಂಡಿತವಾಗ್ಲು ಅನ್ಲೆಸ್ ಅಂಟಿಲ್ ಅದನ್ನ WHO ಅಥವಾ DCC ಎಲ್ಲ ಅಪ್ರೂವಲ್ ಮಾಡ್ಬಿಟ್ಟು ಹ್ಯೂಮನ್ ಟ್ರಯಲ್ಸ್ ಮೇಲೆ ಎಸ್ ಅನ್ನೋವರೆಗೂ ಇದೇ ತರದಲ್ಲಿ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ವ್ಯಾಕ್ಸಿನ್ ಬಗ್ಗೆ ರಘು ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ತುಂಬಾ ವೆರೈಟೀಸ್ ಇರುತ್ತೆ, ತುಂಬಾ ಇದಿದೆ ಅಂತ. ಸೊ ಅದ್ ನೋಡ್ತಾ ಹೋದಾಗ ಇಟ್ ವಿಲ್ ಟೇಕ್ ಸಮ್ ಟೈಮ್. ವೆರಿ ಟ್ರೂ. ಕೀಪಿಂಗ್ ಫಿಂಗರ್ ಅಕ್ರಾಸ್ ಅಷ್ಟೇ ನಾವೆಲ್ಲರೂ ಆ ದಿನಗಳು ಬೇಗ ಬರಲಿ ಅಂತ. ಡಾಕ್ಟರ್ ಸುನಿಲ್ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್. ರಘು ಅವರೇ, ಥ್ಯಾಂಕ್ ಯು. ಈ ಕ್ಷಣಕ್ಕೆ ನಿಮಗೂ ಕೂಡ ವಂದನೆ ಸಲ್ಲಿಸ್ತಾ ಇದ್ದೀವಿ. ಎಷ್ಟು ಬೇಗ ಬರೋಕ್ಕೆ ಸಾಧ್ಯನೋ, ಎಲ್ಲೂ IPS ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. 4 ಅಧಿಕಾರಿಗಳಿಂದ ರೇಡ್ ಶುರುವಾಗಿದೆ. ಬ್ರೇಕಿಂಗ್ ನ್ಯೂಸ್. ಹಿರಿಯ IAS ಅಧಿಕಾರಿ ಹರ್ಷ ಗುಪ್ತಾ ಇದ್ದಾರೆ. IPS ಅಧಿಕಾರಿ ಡಿ ರೂಪಾ ಅವರ ತಂಡದಿಂದ ರೇಡ್ ಆಗಿದೆ. ಅಲೋಕ್ ಕುಮಾರ್, ಗೌರವ್ ಗುಪ್ತಾ ತಂಡದವರು ಕೂಡ ಇದ್ದಾರೆ. ಸೊ ಹಾಗಾಗಿ ರೇಡ್ ಬಳಿಕ ಖಾಸಗಿ ಆಸ್ಪತ್ರೆ ಎಚ್ಚೆತ್ಕೊಳ್ತಿದ್ದಾರೆ. ಇದುವರೆಗೆ ಹೇಳೋರಿಲ್ಲ ಕೇಳೋರಿಲ್ವಲ್ಲ, ಈಗ ಹಂಗಲ್ಲ. ಈಗ ಡೈರೆಕ್ಟರ್ ರೇಡ್ ಮಾಡ್ತಾರೆ. ವಸೂಲಿ ಮಾಡಿದ ಹಣವನ್ನು ವಾಪಸ್ ನೀಡಬೇಕಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ಆಸ್ಪತ್ರೆಗಳು ಕೂಡ. ಗುಡ್ ಮೂವ್. ಬ್ರೇಕಿಂಗ್ ನ್ಯೂಸ್. ಖಾಸಗಿ ಆಸ್ಪತ್ರೆಗಳ ಬೆಡ್ ಅವಶ್ಯಕತೆ ಬಗ್ಗೆ ಪರಿಶೀಲನೆಗೆ ವಿಶೇಷ ತಂಡ ಕೂಡ ರಚಿಸಿತ್ತು ಸರ್ಕಾರ. ರೋಗಿಗಳ ಜೊತೆ ಫೋನ್ ಮೂಲಕ ಮಾತನಾಡಿದ್ರು ಅಧಿಕಾರಿಗಳು. ಬಿಲ್ ಪಡೆದು ಪರಿಶೀಲನೆ ಮಾಡಿದಾಗ ಎಕ್ಸ್ಟ್ರಾ ಬಿಲ್ಗಳನ್ನು ವಸೂಲಿ ಮಾಡಿದ್ದು ಕಂಡು ಬಂತು. ಅದಾದ್ಮೇಲೆ ಮುಲ್ಲಾಜಿಲ್ಲದೆ ಒಪ್ಪಿಸಿದ್ದಾರೆ. ಡಿ ರೂಪಾ IPS ಅಧಿಕಾರಿ ಅವರೇ ಕೂಡ ಟ್ವಿಟರ್ನಲ್ಲಿ ಹಾಕಿದ್ದಾರೆ. ನೀವು ಕೂಡ ಗಮನಿಸಬಹುದು ಏನೇನು ಆಗ್ತಿದೆ ಅಂತ. ಎಲ್ಲೆಲ್ಲಿ ಯಾರ್ಯಾರು ಆ ಎಲ್ಲ ಪೇಷಂಟ್ಗಳ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ, ಬಿಲ್ಲನ್ನು ವಶಪಡಿಸ್ಕೊಳ್ತಾರೆ. ಅದಾದಮೇಲೆ ಅವರೇ ಹೇಳಿದ್ದಾರೆ ಕಾಂಟ್ಯಾಕ್ಟರ್ಸ್. ಅಲೋಕ್ ಕುಮಾರ್ ಅವರು ಕೂಡ ಹಾಕಿದ್ದಾರೆ. ಕಾಂಟ್ಯಾಕ್ಟರ್ಸ್ ಏನೇ ಸಂಬಂಧಪಟ್ಟರು, ಅದ್ರಿಗೆ ಕ್ಲಾರಿಫಿಕೇಶನ್ ಬೇಕಾಗಿದ್ರು, ಏನೇ ತೊಂದರೆ ಆದರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿ ಅಂತ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಗುಡ್ ಮಾರ್ನಿಂಗ್ ಹರೀಶ್. ಈಗ ಸರ್ಕಾರ ತೆಗೆದುಕೊಂಡಿರೋ ನಿಲುವು ಮತ್ತು ನಡೀತಿರೋ ಬೆಳವಣಿಗೆ ಜನಕ್ಕೊಂದಷ್ಟು ಸಮಾಧಾನ ತರ್ತಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಏನಾಗ್ತಿದೆ? ಖಂಡಿತ ಹರೀಶ್, ಯಾಕಂದ್ರೆ ಕೊರೋನಾ ಪಾಸಿಟಿವ್ ಕೇಸ್ಗಳು ಬೆಂಗಳೂರು ನಗರದಲ್ಲಿ ಯಾವಾಗ ಜಾಸ್ತಿ ಆಯ್ತು ಆ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ಗಳು ಇಲ್ಲ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದರ ಬಗ್ಗೆ ಮಾಧ್ಯಮದವರು ಕೂಡ ಎಚ್ಚೆತ್ತುಕೊಂಡಿದ್ರು. ಬೆಡ್ಗಳು ಖಾಲಿ ಇಲ್ಲ, ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿತ್ತು. ಈ ನಿಟ್ಟಿನಲ್ಲಿ ಎಲ್ಲಾ ಖಾಸಗಿ ಆಸ್ಪತ್ರೆಗಳು ಕೂಡ ಅಷ್ಟೇ 50% ಬೆಡ್ಗಳನ್ನು ಈ ಒಂದು ಕೊರೋನಾ ಪೇಷಂಟ್ ಗೆ ಅಂತ ಮೀಸಲಿಡಬೇಕು. ಜೊತೆಗೆ ಸರ್ಕಾರ ನಿಗದಿ ಮಾಡಿರುವಂತಹ ದರವನ್ನೇ ಸಹ ಖಾಸಗಿ ಆಸ್ಪತ್ರೆಗಳು ಕೂಡ ಅಷ್ಟೇ ಚಾರ್ಜ್ ಮಾಡಬೇಕು ಅಂತ ಕೂಡ ಹೇಳಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರದವರು ಉನ್ನತ ಮಟ್ಟದಲ್ಲಿ ಅಧಿಕಾರಿಗಳ IAS ಮತ್ತು IPS ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ತಂಡಗಳನ್ನ ರಚನೆ ಮಾಡಿ
ಒಂದೊಂದು ವಲಯವಷ್ಟು ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡುವಂತೆ ಕೂಡ ಸೂಚನೆ ಕೊಟ್ಟಿತ್ತು. ಅದರಂತೆ ಹರ್ಷ್ ಗುಪ್ತಾ ಆಗಿರ್ಬೋದು ಅಥವಾ ಡಿ ರೂಪ, ಅಲೋಕ್ ಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಷ್ಟೇ ವಲಯವಾರು ವಿಸಿಟ್ ಮಾಡಿ ಆಸ್ಪತ್ರೆಗಳಲ್ಲಿ ನೋಡಿದಂತ ಸಂದರ್ಭದಲ್ಲಿ ಕೆಲವೊಂದು ಆಸ್ಪತ್ರೆಗಳು ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿಯುವಂತದ್ದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಹೋದಂತಹ ವೇಳೆಯಲ್ಲಿ ಕೆಲವೊಂದು ಪೇಷಂಟ್ಗಳು ಕೂಡ ಅಷ್ಟೇ ಅಧಿಕಾರಿಗಳ ಗಮನಕ್ಕೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟರು. ಅಂದ್ರೆ ಇಲ್ಲಿನ ಆಸ್ಪತ್ರೆಯವರು ಸರ್ಕಾರ ನಿಗದಿ ಮಾಡಿರುವಂತಹ ಬೆಲೆಗಿಂತಲೂ ಜಾಸ್ತಿ ಹಣವನ್ನ ಪಡ್ಕೊಂತಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ರು. ಅದನ್ನ ಡಾಕ್ಯುಮೆಂಟ್ ರೀತಿಯಲ್ಲಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಕೆಲವೊಂದು ಆಸ್ಪತ್ರೆಗಳು ನಿಯಮಗಳನ್ನ ಗಾಳಿಗೆ ತೂರಿದು ಗೊತ್ತಾಯ್ತು. ಇದೇ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಈ ಒಂದು IAS ಮತ್ತು IPS ಅಧಿಕಾರಿಗಳ ತಂಡ ಏನಿತ್ತು ತರಾಟೆಗೆ ತೆಗೆದುಕೊಳ್ತು, ಮತ್ತೆ ನೋಟಿಸ್ ಕೊಡುವಂತಹ ಒಂದು ಸೂಚನೆಯನ್ನು ಕೂಡ ಕೊಡ್ತು. ಇಂತಹ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಒಂದು ಪೇಷಂಟ್ ಗಳಿಂದ ಅಧಿಕವಾಗಿ ಹಣವನ್ನ ವಸೂಲಿ ಮಾಡಿದ್ರೆ ಆ ಒಂದು ಹಣವನ್ನ ಕೂಡ ಅಷ್ಟೇ ರೀಫಂಡ್ ಮಾಡ್ತಿದೆ ಅಂತ ಈಗಾಗಲೇ ಕೆಲವೊಂದು ಆಸ್ಪತ್ರೆಗಳು ಹೇಳಿದೆ ಅಂತ ಕೂಡ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನ ಕೊಡ್ತಿರುವಂತದ್ದು. ನಿಜಕ್ಕೂ ಕೂಡ ಅಷ್ಟೇ ಎಲ್ಲೋ ಒಂದ್ ರೀತಿ ಇಷ್ಟು ಜನರು ಹೇಳ್ತಿದ್ದೆಲ್ಲ ನಿಜಾನ? ಯಾಕಂದ್ರೆ ಹಿಂಗ ಅಧಿಕಾರಿಗಳನ್ನ ನೇಮಕ ಮಾಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಅಧಿಕವಾಗಿ ಹಣವನ್ನ ಪಡ್ಕೊಂತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಯ್ತು. ಈಗ ಸರ್ಕಾರ ಮುಂದೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ, ಒಂದ್ ವೇಳೆ ಆ ಒಂದು ಆಸ್ಪತ್ರೆ ಮೇಲೆ ತೀವ್ರವಾದಂತಹ ಒಂದು ಕ್ರಮ ಕೈಗೊಳ್ಳುತ್ತಾ ಅಥವಾ ಆ ಒಂದು ರೀಫಂಡ್ ಮಾಡ್ಲಿ ಅನ್ನುವಂತ ಮಾತನ್ನ ಹೇಳುತ್ತೆ ಅನ್ನೋದನ್ನು ಕೂಡ ನಾವು ಈ ಒಂದು ಅಧಿಕಾರಿಗಳ ತಂಡ ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಸರ್ಕಾರ ಯಾವ ರೀತಿ ಆಕ್ಷನ್ ಮಾಡುತ್ತೆ ಅನ್ನೋದು ಕೂಡ ನೋಡ್ಬೇಕಾಗಿರುತ್ತೆ. ಹರೀಶ್, ಈಗ ಯಾರಿಗೋ ಏನೋ ತೊಂದರೆ ಆಗಿದೆ, ಎಲ್ಲೋ ಅಡ್ಮಿಟ್ ಆಗಿದ್ದಾರೆ, ಅವ್ರು ಅದನ್ನ ರೇಸ್ ಮಾಡ್ಬೇಕು, ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೋದು ಮಂಜು? ಹರೀಶ್, ಈಗ ಈ ಒಂದು IPS ಮತ್ತು IAS ಅಧಿಕಾರಿಗಳು ಕೂಡ ಅಷ್ಟೇ ಒಂದೊಂದು ಆಸ್ಪತ್ರೆಯಲ್ಲಿ ಸರ್ಕಾರ ನಿಗದಿ ಮಾಡಿರುವಂತಹ ಬೆಲೆಯನ್ನು ಮತ್ತು ಕೆಲವೊಂದು ನಂಬರ್ ಗಳನ್ನು ಕೂಡ ಈಗಾಗಲೇ ಡಿಸ್ಪ್ಲೇ ಮಾಡ್ತಿರುವಂತದ್ದು. ಅಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೇ ರೀತಿಯಂತ ತೊಂದರೆ ಆದ್ರೂ ಕೂಡ ಅಷ್ಟೇ ನಮ್ಮನ್ನ ಸಂಪರ್ಕ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಯಾಕಂದ್ರೆ ಜನ ಒಂದು ಕಂಪ್ಲೇಂಟ್ ಮಾಡ್ತಿದ್ದಂತದ್ದು, ಕೊರೋನಾ ಪಾಸಿಟಿವ್ ಆಗಿ ನಾವು ಆಸ್ಪತ್ರೆಗೂ ಅಲೆದಾಡಬೇಕಾಗುತ್ತೆ, ಬೆಡ್ ಅಂತ ಸಮಸ್ಯೆ ಇಲ್ಲ, ಯಾವುದೇ ರೀತಿಯಂತ ಸೂಕ್ತ ರೀತಿಯಂತಹ ಒಂದು ವ್ಯವಸ್ಥೆಗಳನ್ನು ಕೂಡ ಆಸ್ಪತ್ರೆ ಮಂಡಳಿಯವರು ಮಾಡ್ಕೊಡ್ತಿಲ್ಲ ಅನ್ನೋ ಆರೋಪ ಮಾಡ್ತಿತ್ತು. ಈ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಕೂಡ ಅಷ್ಟೇ ಟ್ವಿಟ್ ಅನ್ನ ಮಾಡ್ಕೊಂಡಿದ್ದಾರೆ. ಟ್ವಿಟ್ಟರ್ ನಲ್ಲಿ ಕೂಡ ಅಷ್ಟೇ ಯಾವ ಆಸ್ಪತ್ರೆಯಲ್ಲಿ ಎಷ್ಟೆಷ್ಟು ಹಣವನ್ನ ನಿಮ್ಗೆ ಸರ್ಕಾರ ನಿಗದಿ ಮಾಡಿದೆ ಅನ್ನೋಂಥದ್ದನ್ನು ಕೂಡ ಒಂದು ನಾಮಫಲಕದ ರೀತಿ ಅವರೇ ರಚನೆ ಮಾಡಿದ್ದಾರೆ. ಒಂದು ವೇಳೆ ನಿಮಗೆ ಈ ಒಂದು ಹಾಸ್ಪಿಟಲ್ಗಳಲ್ಲಿ ಯಾವುದೇ ರೀತಿಯಂತ ಸಮಸ್ಯೆ ಇದ್ರೂ ಕೂಡ ಅಷ್ಟೇ ನಮ್ಮನ್ನ ಸಂಪರ್ಕ ಮಾಡಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಆ ಒಂದು ಅಧಿಕಾರಿಗಳ ತಂಡವು ಕೂಡ ಅಷ್ಟೇ ಹೇಳ್ತಿರುವಂತದ್ದು. ನಿಜಕ್ಕೂ ಕೂಡ ಎಲ್ಲೋ ಒಂದ್ ರೀತಿ ಇದರಿಂದಲಾದ್ರೂ ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಈ ಒಂದು ರೋಗಿಗಳಿಗೆ ಸೂಕ್ತವಾದಂತಹ ಟ್ರೀಟ್ಮೆಂಟ್ ಸಿಗುತ್ತಾ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಮಂಜು, ಈ ಕ್ಷಣದ ಮಾಹಿತಿಗಾಗಿ. ಚಿತ್ರೋತ್ಸವದ ದಿನ, ಸ್ವಾತಂತ್ರ್ಯ ದಿನಾಚರಣೆಗೆ ಕೊರೋನಾ ವಾರಿಯರ್ಸ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಡಾಕ್ಟರ್ಸ್ ಹಾಗೂ ಕೊರೋನಾ ಗೆದ್ದವರನ್ನ ಆಹ್ವಾನಿಸಿ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಗೃಹ ಇಲಾಖೆ ಸೂಚನೆ ಕೂಡ ಕೊಟ್ಟಿದೆ. ಬ್ರೇಕಿಂಗ್ ನ್ಯೂಸ್. ರಾಜ್ಯಪಾಲರಿಗೆ ಅವರ ಮನೆಯಿಂದನೇ ಭಾಷಣದ ವ್ಯವಸ್ಥೆಯನ್ನು ಮಾಡಿ, ಮಿಲಿಟರಿ ಬ್ಯಾಂಡ್ಗಳ ರೆಕಾರ್ಡ್ ವಿಡಿಯೋ ಪ್ಲೇ ಮಾಡಿ, ವೆಬ್ಕಾಸ್ಟ್ ಮೂಲಕ ಸ್ವತಂತ್ರ ದಿನ ಆಚರಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಹುಶಃ ಪ್ರಪ್ರಥಮ ಬಾರಿಗೆ ಈ ಥರದ್ದು ಯಾವುದೇ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲೂ ಯಾವುದೇ ಪೆರೇಡ್ಗಳು ನಡೆಯದೆ ಅದನ್ನು ಟೆಲಿಕಾಸ್ಟ್ ಮಾಡಿ ಗವರ್ನರ್ ಘನತೆಯುತ ರಾಜ್ಯಪಾಲರು ಮನೆಯಿಂದನೇ ಭಾಷಣ ಮಾಡ್ತಿರೋದು ಅನಿಸುತ್ತೆ. ಕೆಂಪುಕೋಟೆ ಕಾರ್ಯಕ್ರಮಕ್ಕೂ ಕೂಡ ಕರಿನರಳು ಕಾರ್ಯಕ್ರಮಕ್ಕೆ ಕೆಲವೇ ಗಣ್ಯರಿಗೆ ಮಾತ್ರ ಆಹ್ವಾನ. ಸಾಮಾಜಿಕ ಅಂತರ ಕಾಪಾಡಿಕೊಂಡು ಈ ಕಾರ್ಯಕ್ರಮ ನಡೆಸೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಕಡಿಮೆ ಜನರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಆಹ್ವಾನಿತರಿಗೆ ಮಾಸ್ಕ್ ಧಾರಣೆ ಕಡ್ಡಾಯಗೊಳಿಸಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಕಡ್ಡಾಯಗೊಳಿಸಿ ಅಂತ ಸೂಚನೆ ಕೊಡಲಾಗಿದೆ. ನಿಜಾರ್ಥದಲ್ಲಿ ಬಹಳ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿರೋದು ಕೇಂದ್ರ ಸರ್ಕಾರ. ರಾಜ್ಯಪಾಲರಿಂದ ಮನೆಯಿಂದ ಭಾಷಣ ಮಾಡಿಸೋದು, ಪರೇಡನ್ನು ರೆಕಾರ್ಡ್ ಮಾಡಿಸಿ ಪ್ಲೇ ಮಾಡೋದು, ಮತ್ತು ಈ ಸಂದರ್ಭದ ಬಹಳ ದೊಡ್ಡ ಬೆಳವಣಿಗೆ ಅಂದರೆ ಕೊರೋನಾ ವಾರಿಯರ್ಸ್ನ ಇನ್ವೈಟ್ ಮಾಡೋದು. ವೆರಿ ಗುಡ್. ಯಾಕೆಂದರೆ ಅವ್ರಿಗೆ ನಿಜ ಅರ್ಥದಲ್ಲಿ ಅವ್ರಿಗೆ ಸಿಗಬೇಕಾದಂಥ ಗೌರವ ಇದು. ವೆಬ್ಕಾಸ್ಟ್ ಮೂಲಕ ಈ ವರ್ಷ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಹಂತದಲ್ಲೂ ಸ್ವತಂತ್ರೋತ್ಸವನ ಆಚರಣೆ ಮಾಡುವಂಥ ಪ್ರಯತ್ನ. ಇನ್ನು ಕೆಂಪುಕೋಟೆ ಪ್ರತಿ ವರ್ಷ ಸ್ವತಂತ್ರೋತ್ಸವ ಅಂದರೆ ಅಲ್ಲಿ ನಡೆಯುವಂಥ ಮೆರುಗೇ ಬೇರೆ, ಬಿಕಾಸ್ ನಮ್ಮ ದೇಶದ ಹಬ್ಬ ಅದು. ಆದರೆ ಈ ವರ್ಷ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಲಿಮಿಟೆಡ್ ಗೆಸ್ಟನ್ನು ಅಲ್ಲಿಗೆ ಇನ್ವೈಟ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕನ್ನು ಹಾಕಿ ಕಡ್ಡಾಯ ಮಾಡಿ ಸ್ವತಂತ್ರೋತ್ಸವಕ್ಕೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡುವುದಕ್ಕೆ ಕೇಂದ್ರ ತೆಗೆದುಕೊಂಡಿರುವಂಥ ನಿಲುವು.
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ನ್ಯೂಸಲ್ಲಿ ಹೊತ್ತು ತರೋ ಪ್ರಯತ್ನ ಮಾಡ್ತೀವಿ. ಕಲಬುರಗಿಯಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಆಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಕೂಡ ಸೋಂಕಿತರಿಗೆ ಟ್ರೀಟ್ಮೆಂಟ್. ಧನ್ವಂತರಿ ಆಸ್ಪತ್ರೆ ಕೋವಿಡ್ ಆಸ್ಪತ್ರೆಯಾಗಿ ಪರಿವರ್ತನೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರೋ ಬ್ರೇಕಿಂಗ್ ನ್ಯೂಸ್. ಕಲಬುರಗಿಯಲ್ಲಿ ಕೊರೋನಾ ಹೆಚ್ಚಾಗ್ತಿರೋದ್ರಿಂದ ಖಾಸಗಿ ಆಸ್ಪತ್ರೆಗಳಿಗೂ ಈಗ ಕೊರೋನಾ ಟ್ರೀಟ್ಮೆಂಟ್ಗೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಅದು ಧನ್ವಂತರಿ ಆಸ್ಪತ್ರೆಯೂ ಕೂಡ ಕೊರೋನಾಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ, ಬಸವೇಶ್ವರ ಆಸ್ಪತ್ರೆಯೂ ಕೂಡ ಟ್ರೀಟ್ಮೆಂಟ್ಗೆ ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳು ಅಂದರೆ DC ಶರತ್ ಆದೇಶ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 3370 ಆಗಿದೆ. ನಿನ್ನೆ ಒಂದೇ ದಿನ 229 ಜನರಿಗೆ ಸೋಂಕು ಬಂದಿದೆ. ಜಿಲ್ಲೆಯಲ್ಲಿ 1426 ಆಕ್ಟಿವ್ ಕೇಸ್ಗಳಿವೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಸಿಗದಂಥ ಪರಿಸ್ಥಿತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಮಾಡ್ತಿದ್ದಾರೆ. ಧನ್ವಂತರಿ ಆಸ್ಪತ್ರೆ ಮತ್ತು ಬಸವೇಶ್ವರ ಆಸ್ಪತ್ರೆ. ಕೊರೋನಾ ಕೇಸ್ ಹೆಚ್ಚಾಗ್ತಿರೋದ್ರಿಂದ ಮುಂದಿನ ದಿನದಲ್ಲಿ ಅದನ್ನು ಹತೋಟಿಗೆ ತರಬೇಕು, ಈಗಲೇ ಎಚ್ಚೆತ್ಕೊಳ್ಬೇಕು. ಹಾಗಾಗಿ DC ಶರತ್ ಅವರು ಇದೀಗ ನನ್ನ ಪ್ರಕಾರ ಗುಡ್ ಮೂವ್, ಒಳ್ಳೆಯ ನಿಲುವು ಇದು. ಮುಂದೆ ಇನ್ನೇನೇನೋ ಆಗೋಗಿ ಜನ ಒದ್ದಾಡೋ ಬದಲು ಈಗಲೇ ಅದನ್ನೊಂದು ಕಂಟ್ರೋಲ್ಗೆ ತರುವಂಥ ವ್ಯವಸ್ಥಿತವಾದಂಥ ಕೆಲಸ ನಡೀತಾ ಇದೆ. ಒಳ್ಳೆಯ ಬೆಳವಣಿಗೆ. ಖಾಸಗಿ ಆಸ್ಪತ್ರೆ ಧನ್ವಂತರಿ ಮತ್ತು ಬಸವೇಶ್ವರ ಆಸ್ಪತ್ರೆ ಟ್ರೀಟ್ಮೆಂಟ್ಗೆ ಇದೀಗ DC ಶರತ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಈಗೊಂದು ಬ್ರೇಕ್ ತೊಗೊಂಬರ್ತೀನಿ. ಮತ್ತಷ್ಟು ಬೆಳವಣಿಗೆ ನಡೀತಾ ಇದೆ. 11 ಗಂಟೆ ಸುದ್ದಿ ನಿಮಗೋಸ್ಕರ ಕಾಯ್ತಾ ಇದೆ. ಟೇಕ್ ಎ ಬ್ರೇಕ್.